ನಮಸ್ಕಾರ, ಎನ್ಎಂಸಿ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ವತಿಯಿಂದ ಟಿಪ್ಪು ಜನ್ಮ ದಿನಾಚರಣೆ. ಟಿಪ್ಪು ಬ್ರಿಟಿಷರ ವಿರುದ್ಧ ಹೋರಾಡಿದ ಅಪ್ರತಿಮ ವೀರ. ಜಿಲ್ಲಾ ಉಸ್ತುವಾರಿ ಸಚಿವ ರಮಾನಾಥ್ ರೈ ಹೇಳಿಕೆ. ಬಿಹಾರ ಚುನಾವಣಾ ಫಲಿತಾಂಶ ಎಲ್ಲ ಪಕ್ಷಗಳಿಗೆ ಪಾಠ. ಕಾಂಗ್ರೆಸ್ ಮುಖಂಡ ಜನಾರ್ದನ ಪೂಜಾರಿ ಟಾಂಗ್. ಮಂಗಳೂರಿನಲ್ಲಿ ದೀಪಾವಳಿ ಹಬ್ಬ ಆಚರಣೆ. ದೀಪಾವಳಿಯು ಸಾಮರಸ್ಯದ ಬೆಳಕನ್ನು ಪಸರಿಸಲಿ. ಕಾರ್ಯಕ್ರಮದಲ್ಲಿ ಶಾಸಕ ಜೆಆರ್ ಲೋಬೋ ಆಶಯ. ವಾರ್ತೆಗಳ ವಿವರ. ಬಿಹಾರದ ಚುನಾವಣಾ ಫಲಿತಾಂಶ ಎಲ್ಲ ರಾಜಕೀಯ ಪಕ್ಷಗಳಿಗೂ ಒಂದು ಒಳ್ಳೆಯ ಪಾಠವಾಗಿದೆ ಎಂದು ಮಾಜಿ ಕೇಂದ್ರ ಸಚಿವ ಜನಾರ್ದನ ಪೂಜಾರಿ ಅಭಿಪ್ರಾಯಪಟ್ಟಿದ್ದಾರೆ. ಬಿಹಾರದ ಚುನಾವಣಾ ಫಲಿತಾಂಶ ಎಲ್ಲ ರಾಜಕೀಯ ಪಕ್ಷಗಳಿಗೆ ಒಂದು ಒಳ್ಳೆಯ ಪಾಠವಾಗಿದೆ ಎಂದು ಮಾಜಿ ಕೇಂದ್ರ ಸಚಿವ ಜನಾರ್ದನ ಪೂಜಾರಿ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜನಾರ್ದನ ಪೂಜಾರಿ, ರಾಜಕಾರಣಿಗಳು ಅಧಿಕಾರ ವಹಿಸಿಕೊಂಡ ಬಳಿಕ ಹೇಗೆ ವರ್ತಿಸಬೇಕು ಎನ್ನುವುದಕ್ಕೆ ಬಿಹಾರದ ಜನತೆ ಉತ್ತರಿಸಿದ್ದಾರೆ. ಜಾತಿಯ ಧರ್ಮದ ವಿಷಬೀಜ ಬಿತ್ತಿ ಸಮಾಜದಲ್ಲಿ ಅಸಹಿಷ್ಣುತೆ ಸೃಷ್ಟಿಸುವುದು, ಅಸ್ಪೃಶ್ಯತೆಯನ್ನು ಆಚರಿಸುವುದು ಇವೇ ಮೊದಲಾದ ಕೃತ್ಯಗಳಿಗೆ ಬಿಹಾರದ ಜನತೆ ಉತ್ತರಿಸಿದ್ದಾರೆ. ಇದು ಎಲ್ಲ ರಾಜಕಾರಣಿಗಳಿಗೂ ಪಕ್ಷಗಳಿಗೂ ಪಾಠವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಅನುಪಮ್ ಖೇರ್ ಯಾರು? ಅವರ ಹೆಂಡತಿ ನಿಮ್ಮ ಪಾರ್ಟಿಯಲ್ಲಿ ಎಂಪಿ ಅಲ್ವಾ? ಅವರನ್ನು ಹಿಡಿದುಕೊಂಡು ನೀವು ಕೆಲವರು ಹಿಡ್ಕೊಂಡು ನೀವು ಪ್ರತಿಭಟನೆ ಮಾಡಿದಾಗ ಮಾಡಬೇಡಿ ಅಂತ ಹೇಳಿದ್ರ, ನಾನು ಅವರ ಹತ್ರ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರೆ, ಯಾರ ಹತ್ರ ಚರ್ಚೆ ಮಾಡಿದ್ರಿ ನೀವು? ಅವರನ್ನು ಮನೆಗೆ ಕರೆಸಿದ್ರಿ. ಇದು ಸರಿಯ ಮುಖ್ಯ ಪ್ರಧಾನಮಂತ್ರಿಯವರೇ? ನೀವು ಮಾಡುದಂತ ಒಂದಾದರೂ ಆಲೋಚನೆ ಮಾಡಿದ್ರ ನೀವು? ವಿಷ ಬೀಜ ಮನೆಯಲ್ಲಿ ಬಿತ್ತಿದ್ರು ಕೂಡ ಅದು ನಮ್ಮನ್ನು ಸುಡುವುದಿಲ್ವಾ? ಮನೆಯನ್ನು ಸುಟ್ಟಾಗ್ತದೆ, ಗ್ರಾಮವನ್ನು ಸುಟ್ಟಾಗ್ತದೆ, ದೇಶವನ್ನು ಸುಟ್ಟಾಗ್ತದೆ ಅಂತ ನಿಮಗೆ ಗೊತ್ತಿಲ್ಲವಾ? ಯಾವ ರೀತಿ ಅಭಿವೃದ್ಧಿ ಮಾಡ್ತೀರಿ ನೀವು ಹೇಳಿ? ಬೆಂಕಿ ಹೊತ್ತು ಕೆಲಸವನ್ನು ಮಾಡಿಕೊಂಡು ಹೋದಾಗ ಅದನ್ನು ತಣಿಸುವಂತಹ ಕೆಲಸ ಮಾಡಬೇಕಾ? ಅದಕ್ಕೆ ಪೆಟ್ರೋಲ್ ಆಗುವಂತಹ ಕೆಲಸವನ್ನು ಮಾಡಬೇಕಂತ ಅಷ್ಟು ಜ್ಞಾನ ಆದರೂ ನನಗೆ ಇಲ್ವಾ? ಜನ ಕ್ಷಮಿಸುವುದಿಲ್ಲ. ನಿಮ್ಮ ಪಾರ್ಟಿಯವರಿಗೆ ಕೂಡ ಬಿಜೆಪಿಯಲ್ಲಿ ಮೋಹನ್ ಭಾಗವತ್ ಇರಲಿ, ಅಲ್ಲಿ RSSನವರಿಗೆ ಸೋಲ್ಬೇಕು ಬಿಹಾರ ಅಂತ ಎಷ್ಟೋ ಮಂದಿ RSS ಲೀಡರ್ಸ್ಗೆ ಆ ಮನಸ್ಸಿನಲ್ಲಿತ್ತು. ಅವರು ಸಂತೋಷ ಪಡ್ತಿದ್ದಾರೆ. ಬಿಜೆಪಿಯವರಲ್ಲಿತ್ತು. ನಿಜವಾಗಿ ನೀವು ಹೋಗಿ ಅದ್ವಾನಿಯವರನ್ನು ಸತ್ಯ ಹೇಳಿ ಅಂತ ಹೇಳಿ, ಅವರಿಗೆ ಕೂಡ ಆಗಬೇಕಿತ್ತು. ಶತ್ರುಘ್ನ ಸಿನ್ಹಾ ಮಾತಾಡಿಕೊಂಡು ಹೋಗ್ತಿದ್ದಾರೆ. ಅವರನ್ನು ಪಾರ್ಟಿಯಿಂದ ತೆಗಿಬೇಕಂತ ಹೇಳ್ತಿದ್ದಾರೆ. ಸತ್ಯವನ್ನು ಹೇಳುವವರನ್ನ ನಾಶ ಮಾಡಲಿಕ್ಕೆ ಹೊರಟಿದ್ದೀರಿ. ಸತ್ಯ ಗೆದ್ದಿತು. ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾಸ್ತವ ಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳಬೇಕು, ಜನತೆಯ ಸಂಕಷ್ಟಗಳಿಗೆ ಸ್ಪಂದಿಸಬೇಕು. ಇಲ್ಲವಾದಲ್ಲಿ ಇಂದು ಬಿಹಾರದಲ್ಲಿ ಬಿಜೆಪಿಗೆ ಒದಗಿದ ಸ್ಥಿತಿ ನಾಳೆ ನಿಮಗೂ ಬರಬಹುದು ಎಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪರೋಕ್ಷ ಟಾಂಗ್ ನೀಡಿದರು. ಅಲ್ಲದೆ ಎತ್ತಿನಹೊಳೆ ಹಾಗೂ ಮಹದಾಯಿ ಯೋಜನೆಯ ಬಗ್ಗೆ ಪ್ರಸ್ತಾಪಿಸಿ ಸಿದ್ದರಾಮಯ್ಯರಿಗೆ ಏನಾಗಿದೆ? ಎತ್ತಿನಹೊಳೆ ಯೋಜನೆ ಕರಾವಳಿಗೂ ಬೇಡವಾಗಿದೆ, ಬಯಲು ಸೀಮೆಯವರಿಗೂ ಬೇಡವಾಗಿದೆ. ಬಯಲು ಸೀಮೆಯ ಜನರು ಈಗಾಗಲೇ ಪರಿಹಾರಕ್ಕೆ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಹೀಗಿರುವಾಗ ಸರ್ಕಾರ ಡಿ.ವಿ. ಸದಾನಂದಗೌಡ ಮತ್ತು ವೀರಪ್ಪ ಮೊಯ್ಲಿಗಾಗಿ ಈ ಯೋಜನೆಯನ್ನು ಜಾರಿ ಮಾಡಲು ಹೊರಟಿದ್ದೀರಲ್ಲ ಎಂದು ಸಿಎಂರನ್ನು ತರಾಟೆಗೆತ್ತಿಕೊಂಡರು. ಇದರ ಜೊತೆಗೆ ಟಿಪ್ಪು ಜಯಂತಿ ಆಚರಣೆ ಕುರಿತಂತೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಜನಾರ್ದನ ಪೂಜಾರಿ, ಟಿಪ್ಪು ಓರ್ವ ದೇಶಭಕ್ತ, ಬ್ರಿಟಿಷರ ವಿರುದ್ಧ ಹೋರಾಡಿ ಈ ನಾಡಿನ ದೇವಳಗಳನ್ನು ರಕ್ಷಿಸಿದವ. ಟಿಪ್ಪು ಯಾವುದೇ ಧರ್ಮಕ್ಕೆ ವಿರುದ್ಧವಾಗಿರಲಿಲ್ಲ. ಈ ವಿಷಯವನ್ನು ಅವರನ್ನು ವಿರೋಧಿಸುವವರು ತಿಳಿದುಕೊಳ್ಳಬೇಕು ಎಂದು ಅವರು ಸಲಹೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಹರಿಕೃಷ್ಣ ಬಂಟ್ವಾಳ್, ಮಾಜಿ ಮೇಯರ್ ಮಹಾಬಲ ಮಾರ್ಲಾ, ಮಹಾನಗರ ಪಾಲಿಕಾ ಸದಸ್ಯ ಎಸಿ ವಿನಯರಾಜ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.
ರಾಜ್ಯದ ಗೃಹ ಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಂಗಳೂರಿನ ಜಿಲ್ಲಾ ಕಾರಾಗೃಹಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ರಾಜ್ಯದ ಗೃಹ ಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಂಗಳೂರಿನ ಜಿಲ್ಲಾ ಕಾರಾಗೃಹಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಾರಾಗೃಹದ ಭದ್ರತೆಯ ಕುರಿತು ಪರಿಶೀಲನೆ ನಡೆಸಿದ ಗೃಹ ಸಚಿವರು ಜೈಲಿನಲ್ಲಿ ನಡೆದ ಜೋಡಿ ಕೊಲೆಯ ಕುರಿತು ಪೊಲೀಸರಿಂದ ಮಾಹಿತಿ ಪಡೆದರು. ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾ ಕಾರಾಗೃಹದ ಒಳಗೆ ಮಾರಕಾಯುಧಗಳು ಹೇಗೆ ಬಂದವು ಎಂಬ ಬಗ್ಗೆ ತನಿಖೆ ನಡೆಸಲು ಪೊಲೀಸ್ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ. ಅಲ್ಲದೆ ಕರ್ತವ್ಯ ಲೋಪ ಎಸಗಿದ ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಿ ಎಡಿಜಿಪಿ ಕಮಲ್ ಪಂತ್ ಆದೇಶ ನೀಡಿದ್ದಾರೆ ಎಂದು ಹೇಳಿದರು. ಅಲ್ಲದೆ ಮಂಗಳೂರಿನ ಕಾರಾಗೃಹವು ಬ್ರಿಟಿಷರ ಕಾಲದಾಗಿದ್ದು ಆಧುನಿಕ ಜೈಲುಗಳಲ್ಲಿರುವ ವ್ಯವಸ್ಥೆಗಳು ಇಲ್ಲಿಲ್ಲ. ಜೈಲಿನಲ್ಲಿ ಉತ್ತಮ ಸೌಲಭ್ಯಗಳನ್ನು ಒದಗಿಸಲು ಚಿಂತನೆ ನಡೆಸಲಾಗಿದೆ. ಅಲ್ಲದೆ ಕೊಣಾಜೆಯಲ್ಲಿ 40 ಎಕರೆ ಜಾಗವನ್ನು ಈಗಾಗಲೇ ಜೈಲು ನಿರ್ಮಾಣಕ್ಕೆ ಖರೀದಿಸಲಾಗಿದೆ. ಮುಂದಿನ ಬಜೆಟ್ನಲ್ಲಿ ಜೈಲು ನಿರ್ಮಾಣಕ್ಕೆ ಅನುದಾನವನ್ನು ನೀಡುವಂತೆ ಹಣಕಾಸು ಮಂತ್ರಿ ಹಾಗೂ ಮುಖ್ಯಮಂತ್ರಿಗೆ ಮನವಿ ಮಾಡಲಾಗುವುದು. ಘಟನೆಯ ಹಿನ್ನೆಲೆಯಲ್ಲಿ ಮಂಗಳೂರು ಸಬ್ ಜೈಲ್ ಸಿಬ್ಬಂದಿಯನ್ನು ಹೆಚ್ಚಿಸಲಾಗಿದೆ. ಸೆಕ್ಯೂರಿಟಿ ಫೋರ್ಸ್ನ 25 ಸಿಬ್ಬಂದಿಯನ್ನು ನೇಮಕ ಮಾಡಲಾಗಿದೆ ಎಂದು ಹೇಳಿದರು. ಒಂದು ಈಗಿರ್ತಕ್ಕಂಥ ಜೈಲು ಬಹಳ ಪುರಾತನವಾದದ್ದು, ಬ್ರಿಟಿಷ್ನವ್ರ ಕಾಲದಲ್ಲಿ ಕಟ್ಟಿದಂಥದ್ದು. ಆ ಸಂದರ್ಭದಲ್ಲಿ ಜನನೂ ಕೂಡ ಭಾಳ ಒಂದು ಪ್ರಿನ್ಸಿಪಲ್ಡ್ ಆಗಿದ್ದಂಥವರು, ಕಾನೂನಿಗೆ ಗೌರವ ಕೊಡ್ತಕ್ಕಂಥ ಸಂದರ್ಭ ಅದು. ಆದರೆ ಇವತ್ತು ಅದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಹಾಗಾಗಿ ಈಗಿರ್ತಕ್ಕಂಥ ಜೈಲಿನ ಜೈಲಿನ ಫೆಸಿಲಿಟೀಸು ಅವುಗಳು ಇವತ್ತು ಈ ಆಧುನಿಕ ಜಗತ್ತಿಗೆ ಸಾಲೋದಿಲ್ಲ. ಸೌಲಭ್ಯಗಳು ಸಾಲೋದಿಲ್ಲ. ಅದಕ್ಕಾಗಿ ಇವತ್ತು ನಾವು ಹೊಸದಾಗಿ ತೀರ್ಮಾನಗಳನ್ನು ಮಾಡಬೇಕಾಗ್ತದೆ. ಈಗಾಗಲೇ ಓಪನ್ ಜೈಲ್ ಮಾಡೋದಕ್ಕೆ ಸುಮಾರು 40 ಎಕರೆ ಭೂಮಿಯನ್ನು ಕೊಣಾಜೆ ಹತ್ರ ಇಲಾಖೆಯವರು ತೆಗೆದುಕೊಂಡಿದ್ದಾರೆ. ಅದಕ್ಕೆ ಮುಂದಿನ ಆಯವ್ಯಯದಲ್ಲಿ ಹಣಕಾಸಿನ ಸಚಿವರು ಮುಖ್ಯಮಂತ್ರಿಗಳಿಗೆ ಕ್ರಮ ತಗೊಳ್ತೇವೆ. ಮತ್ತು ಈಗಿರ್ತಕ್ಕಂಥ ಜೈಲಿನಲ್ಲಿ ಕೆಲವು ಸಣ್ಣ ಪುಟ್ಟ ಫೆಸಿಲಿಟೀಸು ಸೌಲಭ್ಯಗಳನ್ನು ಮಾಡೋದಕ್ಕೆ ಈಗಾಗಲೇ ತೀರ್ಮಾನ ತಗೊಂಡಿದ್ದೇವೆ. ಅಧಿಕಾರಿಗಳು ಕೂಡ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅಲ್ಲಿ ಇಂಡಸ್ಟ್ರಿಯಲ್ ಫೋರ್ಸ್, ಸೆಕ್ಯೂರಿಟಿ ಫೋರ್ಸ್ ಅಂತ ಏನು ಈಗ ಇತ್ತೀಚೆಗೆ ಹೊಸದಾಗಿ ಆಗಿರ್ತಕ್ಕಂಥದ್ದು, ಅದರಿಂದ ಈಗ ಪತ್ರಿಕಾಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ರಮಾನಾಥ್ ರೈ, ಶಾಸಕರಾದ ಜೆಆರ್ ಲೋಬೋ, ಮೊಯ್ದೀನ್ ಬಾವಾ, ಇಬ್ರಾಹಿಂ ಕೋಡಿಜಾಲ್ ಮತ್ತಿತರರು ಉಪಸ್ಥಿತರಿದ್ದರು. ಕಳೆದ 1 ವರ್ಷದಿಂದೀಚೆಗೆ ನಡೆದುಕೊಂಡು ಬರ್ತಾ ಇರುವ ದೇರಾಜೆ ಸೀತಾರಾಮಯ್ಯ ಜನ್ಮ ಶತಮಾನೋತ್ಸವದ ಸಮಾರೋಪ ಸಮಾರಂಭ ನವೆಂಬರ್ 12ರಂದು ಬೆಂಗಳೂರಿನಲ್ಲಿ ನಡೆಯಲಿದೆ. ಕಳೆದ 1 ವರ್ಷಗಳಿಂದೀಚೆಗೆ ನಡೆದುಕೊಂಡು ಬರುತ್ತಿರುವ ದೇರಾಜೆ ಸೀತಾರಾಮಯ್ಯ ಜನ್ಮ ಶತಮಾನೋತ್ಸವ ಸಮಾರೋಪ ಸಮಾರಂಭವು ನವೆಂಬರ್ 12ರಂದು ಬೆಂಗಳೂರಿನಲ್ಲಿ ನಡೆಯಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಡಾಕ್ಟರ್ ಪ್ರದೀಪ್ ಕುಮಾರ್ ಕಲ್ಕೂರ ಹೇಳಿದ್ದಾರೆ. ಈ ಬಗ್ಗೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ದೇರಾಜೆ ಸೀತಾರಾಮಯ್ಯ ಜನ್ಮ ಶತಮಾನೋತ್ಸವದ ಪ್ರಯುಕ್ತ ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಜಿಲ್ಲೆಯಲ್ಲಿ ಕಳೆದ 1 ವರ್ಷದಿಂದೀಚೆಗೆ ಒಟ್ಟು 30 ಕಾರ್ಯಕ್ರಮಗಳು ನಡೆದಿವೆ. ಜನ್ಮ ಶತಮಾನೋತ್ಸವದ ಸಮಾರೋಪ ಸಮಾರಂಭವು ನವೆಂಬರ್ 12ರಂದು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಭಾಂಗಣದಲ್ಲಿ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ದೇರಾಜೆ ಸಂಸ್ಮರಣೆ, ದೇರಾಜೆ ಸ್ಮೃತಿ ಗೌರವ ಸಮರ್ಪಣೆ, ಸನ್ಮಾನ, ದೇರಾಜೆಯವರ ಕೃತಿಗಳ ಅವಲೋಕನ ನಡೆಯಲಿದೆ ಎಂದು ಹೇಳಿದರು. ಶ್ರೀ ವಿಜಯಶಂಕರ ಬೆಂಗಳೂರಿನ ಸಾಹಿತಿಗಳು, ವಿಮರ್ಶಕರು ಅವರು ಮಾಡುವವರಿದ್ದು, ಈ ಬಾರಿಯ ಈ ನಮ್ಮ ಕಣಿಯ ಕಾರ್ಯಕ್ರಮದ ಸ್ಮೃತಿ ಗೌರವ ಸನ್ಮಾನಿತರು ನಾಡೋಜ ಜಿ ವೆಂಕಟಸುಬ್ಬಯ್ಯನವರು ಮತ್ತು ಶತಾವಧಾನಿ ಆರ್ ಗಣೇಶ್ ಅವರು. ಈ ನಮ್ಮ ನಾಡಿನ ಶ್ರೇಷ್ಠರನ್ನು, ಹಿರಿಯ ಸಾಧಕರನ್ನು ದೇರಾಜೆ ಸ್ಮೃತಿ ಗೌರವ ಪುರಸ್ಕಾರದೊಂದಿಗೆ ನಾವು ಸನ್ಮಾನ ಮಾಡಬೇಕಿದ್ದು, ಅಭಿವಂದನಾ ನುಡಿಯನ್ನು ಪ್ರೊಫೆಸರ್ ರಾಧಾಕೃಷ್ಣ ಬೆಂಗಳೂರು ಸುರಾನ ಸಂಸ್ಥೆಯಲ್ಲಿ ಮೊದಲಿದ್ದರು. ತನ್ನದೇ ಆದಂಥ ರೀತಿಯಲ್ಲಿ ಮೂಲತಃ ಸುಳ್ಯದವರು, ಅವರು ಕನ್ನಡದ ಕೆಲಸಗಳನ್ನು ಮಾಡ್ತಾ ಇರುವವರು. ಹಾಗೂ ಪ್ರೊಫೆಸರ್ ಕಣ್ಣನ್ ಅವರು, ಇವರು ಅಭಿನಂದನಾ ನುಡಿಯನ್ನು ಹೇಳಲಿಕ್ಕಿದ್ದಾರೆ. ಅಭ್ಯಾಗತರಾಗಿ ಶಾಂಭಟ್ರು, ಪರಿಷತ್ತಿನ ಅಧ್ಯಕ್ಷರಾದಂತಹ ಹುಳ್ಳಿಕ ಹಾಲಂಬಿ ಅವರು ಭಾಗಿಗಳಾಗಬೇಕು ಅಂತ ನಾನು ಈ ದೇರಾಜೆ
ಸಂಸ್ಮರಣಾ ಸಮಿತಿಯ ಪರವಾಗಿ, ಅದು ಮಂಗಳೂರು ಕೇಂದ್ರೀಕೃತವಾಗಿರುವಂತಹ ಸಂಸ್ಥೆ, ಬೆಂಗಳೂರಿನ ರಾಜಧಾನಿಯ ಈ ಕಾರ್ಯಕ್ರಮಕ್ಕೆ ನಿಮ್ಮ ಸಹಕಾರ, ಸಹಯೋಗ ಮತ್ತು ಸಹಭಾಗಿತ್ವ ಬೇಕು ಎನ್ನುವ ನೆಲೆಯಲ್ಲಿ ನಾವು ಇಂಥ ಹಿರಿಯರ ಕುರಿತು ಶತಮಾನೋತ್ಸವ ಹಾಗೂ ಸಂಭ್ರಮದ ಇನ್ನಿತರ ಕಾರ್ಯಕ್ರಮಗಳನ್ನು ನಡೆಸುವಂಥ ಉದ್ದೇಶಗಳಲ್ಲಿ ಒಂದು, ನಾವು ಅವರಿಗೆ ಸಲ್ಲಿಸುವಂತಹ ಗೌರವದೊಂದಿಗೆ ಮುಂದಿನ ಜನಾಂಗಕ್ಕೆ ಇಂತಹ ಕಲಾವಿದರಿದ್ದು, ಇಂತಹ ವ್ಯಕ್ತಿ ಇದ್ದರು ಅಂತ ಹೇಳುವಂಥದ್ದು ಅವರಿಗೆ ಮನದಟ್ಟು ಮಾಡುವಂತಹ ಒಂದು ಮಹತ್ತರವಾದಂಥ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ. ಮುಂದಿನ ಜನಾಂಗವು ಕೂಡ ಆದರ್ಶವಾಗಿ ಸ್ವೀಕರಿಸಬಹುದಾದಂತಹ ಮೇಲು ವ್ಯಕ್ತಿತ್ವವನ್ನು ಹೊಂದಿರುವಂಥ ಬೇರಾಗಿ ಸೀತಾರಾಮಯ್ಯನವರು ಕೇವಲ ಕಲಾವಿದರು ಮಾತ್ರ ಅಲ್ಲ, ಯಕ್ಷಗಾನದ ಅರ್ಥಧಾರಿ ಮಾತ್ರ ಅಲ್ಲ, ಹಾಗೂ ಧಾರ್ಮಿಕ ಪ್ರಜ್ಞೆಯುಳ್ಳಂತಹ ವ್ಯಕ್ತಿತ್ವವನ್ನು ಹೊಂದಿದವರು. ಅವರು ಚೊಕ್ಕಾಡಿಯಲ್ಲಿ ಶ್ರೀರಾಮ ದೇವಾಲಯವನ್ನು ಸುಮಾರು 60 ವರ್ಷಗಳ ಹಿಂದೆ ರಚಿಸಿ ನಾಡಿಗೆ ನೀಡಿದ್ದಾರೆ. ಅಂತೆಯೇ ಅವರು ಸುದ್ದಿಗೋಷ್ಠಿಯಲ್ಲಿ ಆನೆಕಲ್ಲು ಗಣಪತಿ ಭಟ್, ಪ್ರೊಫೆಸರ್ ಶಂಕರ್, ಸೇರಾಜೆ ಜಿಕೆ ಭಟ್ ಇನ್ನಿತರರು ಉಪಸ್ಥಿತರಿದ್ದರು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ವತಿಯಿಂದ ಮಂಗಳೂರಿನಲ್ಲಿ ಟಿಪ್ಪು ಸುಲ್ತಾನ್ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ಇವರ ಆಶ್ರಯದೊಂದಿಗೆ ಹಜರತ್ ಟಿಪ್ಪು ಸುಲ್ತಾನ್ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ಮಂಗಳೂರಿನ ಜಿಲ್ಲಾ ಪಂಚಾಯತ್ ನೇತ್ರಾವತಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ರಮನಾಥ್ ರೈ ಉದ್ಘಾಟಿಸಿದರು. ಪ್ರಕಟಗೊಳಿಸುವ ಇಚ್ಛಾಶಕ್ತಿಯಿಂದ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ಈ ದಿನಾಚರಣೆಯನ್ನು ಆಚರಿಸುತ್ತಿದೆ. ನಮ್ಮ ಜಿಲ್ಲೆಯಲ್ಲಿ ಇಂಥ ಯೋಜನೆಗಳ ಚಾಲನಾ ಶಕ್ತಿಯಾಗಿರುವ ನಮ್ಮ ನೆಚ್ಚಿನ ಉಸ್ತುವಾರಿ ಸಚಿವರು ಶ್ರೀ ರಮನಾಥ ರೈ ಅವರಿಂದ ದೀಪ ಬೆಳಗುವ ಮೂಲಕ ಇದೇ ವೇಳೆ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಎಂಬ ಕಿರುಹೊತ್ತಿಗೆಯನ್ನು ಬಿಡುಗಡೆಗೊಳಿಸಿದರು. ಪರಾಕ್ರಮವು ನಮ್ಮನ್ನು ಸಿಂಹಾಸನಕ್ಕೆ ಏರಿಸಬಲ್ಲದು, ಆದರೆ ಪರಿವರ್ತಿಸದೇ ಹೋದರೆ ಆ ಸಿಂಹಾಸನವು ನಮ್ಮ ಕೈಬಿಟ್ಟು ಹೋಗುವುದು. ಇದು ತಂದೆ ಹೈದರಾಲಿಯಿಂದ ಟಿಪ್ಪು ಪಡೆದ ದರ್ಶನವಾಗಿತ್ತು. ಟಿಪ್ಪು ಬದುಕಿನ ಕುರಿತಾಗಿ ಪಠ್ಯದ ಇತಿಹಾಸ. ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಎಬಿ ಇಬ್ರಾಹಿಂ, ಟಿಪ್ಪು ಜನ್ಮ ದಿನಾಚರಣೆ ಕುರಿತು ಚರ್ಚೆ ನಡೆಯುತ್ತಿದ್ದು, ಟಿಪ್ಪುವಿನ ಹೊರತಾಗಿ ಮೀರ್ ಸಾದಿಕ್ ಬ್ರಿಟಿಷರ ಜನ್ಮ ದಿನಾಚರಣೆ ಆಚರಿಸಬೇಕಿತ್ತ ಎಂಬುದನ್ನು ಟಿಪ್ಪುವನ್ನು ವಿರೋಧಿಸುವವರು ಅವಲೋಕಿಸಬೇಕಾಗಿದೆ. ದಕ್ಷಿಣ ಪ್ರಾಂತ್ಯದಲ್ಲಿ ಬ್ರಿಟಿಷರಿಗಿದ್ದ ಒಬ್ಬನೇ ವಿರೋಧಿ ಟಿಪ್ಪು ಆಗಿದ್ದು, ಆತ ಬ್ರಿಟಿಷರ ವಿರುದ್ಧ ಹೋರಾಡಿದ ಅಪ್ರತಿಮ ವೀರ. ಟಿಪ್ಪುವಿನ ಆಡಳಿತ ಕಾಲದಲ್ಲಿ ಪೂರ್ಣಯ್ಯ ಪ್ರಧಾನಮಂತ್ರಿಯಾಗಿದ್ದರು. ಮಾತ್ರವಲ್ಲ, ಕೃಷ್ಣರಾಯ, ಶ್ರೀನಿವಾಸರಾಯರು ಸೇರಿದಂತೆ ಹಲವಾರು ಹಿಂದೂ ಸೈನಿಕರು ಆತನ ಸೇನೆಯಲ್ಲಿದ್ದು, ಟಿಪ್ಪು ಎಂದಿಗೂ ಹಿಂದೂ ವಿರೋಧಿಯಾಗಿರಲಿಲ್ಲ ಎಂದರು. ಇದೇ ವೇಳೆ ಮಾತನಾಡಿದ ಸಚಿವ ರಮನಾಥ್ ರೈ, ಇಂದು ಇತಿಹಾಸವನ್ನು ತಪ್ಪಾಗಿ ಅರ್ಥೈಸಲಾಗುತ್ತಿದ್ದು, ಇತಿಹಾಸವನ್ನು ಎಲ್ಲರೂ ಪೂರ್ಣವಾಗಿ ಅರಿಯಬೇಕಾಗಿದೆ. ಟಿಪ್ಪು ಅಪ್ರತಿಮ ದೇಶಭಕ್ತನಾಗಿದ್ದು ಸಹಿಷ್ಣುವಾಗಿದ್ದರು. ಬ್ರಿಟಿಷರ ವಿರುದ್ಧ ಸ್ವತಂತ್ರಕ್ಕಾಗಿ ಮೊದಲು ಹೋರಾಟ ಮಾಡಿದ ವ್ಯಕ್ತಿಯ ಬಗ್ಗೆ ನಾವು ಗೌರವ ಹೊಂದಬೇಕು. ಇಂದು ಮತೀಯವಾದಿಗಳು ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಮತೀಯವಾದಿಗಳ ಚರ್ಚೆಯ ಬಗ್ಗೆ ಬೇಸರವಿದೆ. ಇಂತಹ ವ್ಯಕ್ತಿಯ ಜನ್ಮದಿನಾಚರಣೆಯನ್ನು ಸರ್ಕಾರ ಅರ್ಥಪೂರ್ಣವಾಗಿ ಮಾಡಿದೆ ಎಂದರು. ಟಿಪ್ಪು ಸುಲ್ತಾನ್ ಆ ಒಂದು ಕಾಲದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಇತಿಹಾಸ ನಮ್ಮ ಮುಂದಿದೆ. ಕೆಲವು ಸರಿ ಇತಿಹಾಸಗಳನ್ನು ನಾವು ಜನತೆಗೆ ಮುಟ್ಟಿಸುವಂಥ ಸಂದರ್ಭದಲ್ಲಿ ಇದನ್ನು ತಪ್ಪಾಗಿ ಇತಿಹಾಸವನ್ನು ಹೇಳ್ತಕ್ಕಂಥ ಸಮಾಜದಲ್ಲಿ ಸಾಮಾಜಿಕವಾಗಿರ್ತಕ್ಕಂಥ ಪೂರ್ಣ ರೂಪದಲ್ಲಿ ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಪ್ರತಿಮ ದೇಶಭಕ್ತ ಅಂತೇಳಿ ಈ ಒಂದು ಕೋಚೆಂದಬಸದ್ದು ಅವರು ಇದ್ರ ಬಗ್ಗೆ ಸಂಶೋಧನೆ ಮಾಡಿ ಬರೆದಿರ್ತಕ್ಕಂಥ ಪುಸ್ತಕ. ಅವರು ಟಿಪ್ಪು ಸುಲ್ತಾನ್ನ ಬಗ್ಗೆ ಅಪ್ರತಿಮ ದೇಶಭಕ್ತ ಅಂತೇಳಿ ಅವರು ಸಂಶೋಧನೆ ಮಾಡಿ ಬರೆದಿರ್ತಕ್ಕಂಥ ಒಂದು ವಿಷಯ. ಅವರ ರಾಜಧರ್ಮ ಪಾಲಿಸಿರ್ತಕ್ಕಂಥದ್ದು, ಅವರ
ಸಹಿಷ್ಣುತೆಯ ವಿಚಾರ ಕೂಡ ಇವತ್ತು ಉಲ್ಲೇಖ ಆಗಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಕಾರ್ಯಕ್ರಮದಲ್ಲಿ ಶಾಸಕರುಗಳಾದ ಜೆ.ಆರ್. ಲೋಬೋ, ಮೊಯ್ದೀನ್ ಬಾವಾ, ಎಸ್.ಪಿ. ಶರಣಪ್ಪ, ಜಿಲ್ಲಾ ಪಂಚಾಯತ್ ಸಿಇಒ ಶ್ರೀವಿದ್ಯಾ, ಮೂಡಾ ಅಧ್ಯಕ್ಷ ಕೋಡಿಜಾಲ್ ಇಬ್ರಾಹಿಂ, ಮಹಾನಗರ ಪಾಲಿಕೆ ಕಮಿಷನರ್ ಆಗಿರುವ ಗೋಪಾಲಕೃಷ್ಣ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ಸರ್ಕಾರದ ವತಿಯಿಂದ ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ನಡೆಯುತ್ತಿದ್ದ ವೇಳೆ ಅಡ್ಡಿಪಡಿಸಲು ಯತ್ನಿಸಿದ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡರು. ಸರ್ಕಾರದ ವತಿಯಿಂದ ಟಿಪ್ಪು ಜಯಂತಿ ಆಚರಣೆಯನ್ನು ವಿರೋಧಿಸಿದ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಟಿಪ್ಪು ಜಯಂತಿ ಆಚರಣೆಗೆ ಅಡ್ಡಿಪಡಿಸಿದ ಘಟನೆಯು ನಡೆದಿದೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಟಿಪ್ಪು ಜಯಂತಿ ಆಚರಣೆ ನಡೆಯುತ್ತಿದ್ದ ವೇಳೆ ಏಕಾಏಕಿ ಆಗಮಿಸಿದ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಸೇರಿದಂತೆ ಸಂಘ ಪರಿವಾರದ ಕಾರ್ಯಕರ್ತರು ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಲು ಮುಂದಾದರು. ಕಾರ್ಯಕ್ರಮ ಆರಂಭವಾಗುತ್ತಿದ್ದಂತೆ ಕಪ್ಪು ಪಟ್ಟಿ ಧರಿಸಿ ಕಪ್ಪು ಬಾವುಟ ಪ್ರದರ್ಶಿಸಿದ ಕಾರ್ಯಕರ್ತರು ಟಿಪ್ಪು ವಿರೋಧಿ ಘೋಷಣೆಗಳನ್ನು ಕೂಗುತ್ತಾ ಕಾರ್ಯಕ್ರಮವನ್ನು ಸ್ಥಗಿತಗೊಳಿಸುವಂತೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರಾದ ಶರಣ್ ಪಂಪ್ವೆಲ್, ಜಗದೀಶ್ ಶೇಣವ, ಜಿತೇಂದ್ರ ಕೊಟ್ಟಾರಿ ಸೇರಿದಂತೆ 50ಕ್ಕೂ ಹೆಚ್ಚು ಮಂದಿ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡರು. ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಆಸ್ಪತ್ರೆ ಹಾಗೂ ವೈದ್ಯಕೀಯ ಶಿಕ್ಷಣ ಸಹಕಾರಿ ಆರೋಗ್ಯ ಕೇಂದ್ರ ಮಂಗಳೂರಿನ ಕಾವೂರಿನಲ್ಲಿ ಇತ್ತೀಚೆಗೆ ಶುಭಾರಂಭಗೊಂಡಿತು. ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಆಸ್ಪತ್ರೆ ಹಾಗೂ ವೈದ್ಯಕೀಯ ಶಿಕ್ಷಣ ಸಹಕಾರಿ ಆರೋಗ್ಯ ತಪಾಸಣಾ ಕೇಂದ್ರ ಇತ್ತೀಚೆಗೆ ಉದ್ಘಾಟನೆಗೊಂಡಿತು. ಮಂಗಳೂರಿನ ಕಾವೂರಿನಲ್ಲಿರುವ ಭಂಡಾರಿ ಬಿಲ್ಡಿಂಗ್ನಲ್ಲಿ ಶುಭಾರಂಭಗೊಂಡ ಆರೋಗ್ಯ ತಪಾಸಣಾ ಕೇಂದ್ರವನ್ನು ಖ್ಯಾತ ವೈದ್ಯ ಡಾಕ್ಟರ್ ಬಿ ಶ್ರೀನಿವಾಸ್ ಕಕ್ಕಿಲ್ಲಾಯ ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ನೂತನ ಸಂಸ್ಥೆಯ ಮೂಲಕ ಜನಸಾಮಾನ್ಯರಿಗೆ ಉತ್ತಮ ರೀತಿಯಲ್ಲಿ ಆರೋಗ್ಯ ಸೇವೆ ದೊರಕುವಂತಾಗಲಿ ಎಂದು ಶುಭ ಹಾರೈಸಿದರು. MBBS ಆದ ನಂತರ MD ವ್ಯಾಸಂಗಕ್ಕೆ ಪ್ರವೇಶ ಪಡೆಯುವ ಮೊದಲಿನ ಒಂದು 8 ತಿಂಗಳ ಅವಧಿಯಲ್ಲಿ ಕಣ್ಣನೂರಿನಲ್ಲಿ ಇದ್ದಂಥ AKG ಸ್ಮಾರಕ ಸಹಕಾರಿ ಆಸ್ಪತ್ರೆಯಲ್ಲಿ 8 ತಿಂಗಳ ಕಾಲ ಕಾರ್ಯನಿರತ ವೈದ್ಯನಾಗಿ ಕೆಲಸ ಮಾಡಿದ ಅನುಭವವನ್ನು ಹೊಂದಿದ್ದೇನೆ. ಆ 8 ತಿಂಗಳು ನನಗೆ ನನ್ನ ವೈದ್ಯಕೀಯ ಅನುಭವ ಅಷ್ಟೇ ಅಲ್ಲ, ಒಂದು ಅತ್ಯಮೂಲವಾದ ಜೀವನಾನುಭವವನ್ನು ಕೊಟ್ಟಂಥ ಒಂದು ಕಾಲಘಟ್ಟ. ಆಸ್ಪತ್ರೆಯನ್ನು ಸಹಕಾರಿ ವಲಯದಲ್ಲಿ ಎಷ್ಟು ಚೆನ್ನಾಗಿ ನಡೆಸ್ಬೋದು ಅನ್ನೋದಕ್ಕೆ ಕಣ್ಣನೂರಿನ AKG ಆಸ್ಪತ್ರೆ ಒಂದು ಜ್ವಲಂತವಾದ ನಿದರ್ಶನ. ಸೊ ನಾನು MD ಮುಗಿಸಿ ಹುಬ್ಬಳ್ಳಿಯಲ್ಲಿ ನನ್ನ MD ವ್ಯಾಸಂಗವನ್ನು ಮುಗಿಸಿದ ನಂತರ ಮಂಗಳೂರಿಗೆ ಬಂದ ಮಾರನೇ ದಿನ ನಾನು ಹೋಗಿದ್ದು ಮತ್ತೆ. ಇದೇ ವೇಳೆ ನಡೆದ ಸಮಾರಂಭವನ್ನು ರೈತ ಸಂಘದ ಮುಖಂಡ KR ಶ್ರೀಯಾನ್ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ಅವರು ಸಂಸ್ಥೆಗೆ ಶುಭ ಹಾರೈಸಿದರು. ದೇರೆಬೈಲು ಸೊಸೈಟಿ ಮತ್ತು ಕಾವೂರು ಸೊಸೈಟಿ, ಕೂಳೂರು ಸೊಸೈಟಿ 3 ಸೊಸೈಟಿಗಳಿದ್ದು, ದೇರೆಬೈಲು ಸೊಸೈಟಿ ನಾನೇ ಆರಂಭ ಮಾಡಿದವ. ಆಮೇಲೆ 3 ಸೊಸೈಟಿ ಒಂದಾಗಿ ಇವತ್ತು ಕಾವೂರು ಸೊಸೈಟಿ ಆಗಿದೆ. 8 ಗ್ರಾಮಗಳ ವಿಸ್ತರಣೆಯಲ್ಲಿ ಇದು ನಡೀತಾ ಇದೆ, ಚೆನ್ನಾಗಿ ನಡೀತಿದೆ. ಹಾಗಾಗಿ ಆ ಒಂದು ಅನುಭವದ ಹಿನ್ನೆಲೆಯಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಆಸ್ಪತ್ರೆ ಹಾಗೂ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಘ ಅಂತ ಏನು ಆರಂಭ ಮಾಡಲಿಕ್ಕೆ
ಕಾರ್ಯಕ್ರಮದಲ್ಲಿ ಹಿರಿಯ ನ್ಯಾಯವಾದಿ ಯಶವಂತ ಮರೋಳಿ, ಜಿಲ್ಲಾ ಸಹಕಾರಿ ಆಸ್ಪತ್ರೆ ಅಧ್ಯಕ್ಷ ಎಸ್.ಎಂ. ಹರಿದಾಸ್, ಸಂಘದ ಉಪಾಧ್ಯಕ್ಷ ಮಾಧವ ಸುವರ್ಣ ಉಪಸ್ಥಿತರಿದ್ದರು. ಔಷಧಾಲಯ, ಚಿಕಿತ್ಸಾಲಯ ಹಾಗೂ ಪರೀಕ್ಷಾಲಯಗಳನ್ನು ಒಳಗೊಂಡಿರುವ ಕೋಆಪರೇಟಿವ್ ಹೆಲ್ತ್ ಕೇರ್ ಸೆಂಟರ್ ಜಿಲ್ಲೆಯ ಜನತೆಗೆ ಉತ್ತಮ ರೀತಿಯಲ್ಲಿ ಆರೋಗ್ಯ ಸಂಬಂಧಿ ಸೇವೆಗಳನ್ನು ಒದಗಿಸಲಿದೆ. ಕರ್ನಾಟಕ ರಾಜ್ಯದಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವುದನ್ನು ಖಂಡಿಸಿ ಹಾಗೂ ಸಚಿವ ಆಂಜನೇಯ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಯಿತು. ಕರ್ನಾಟಕ ರಾಜ್ಯದಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವ ವಿಚಾರವನ್ನು ಖಂಡಿಸಿ ಹಾಗೂ ರಾಜ್ಯ ಸಮಾಜ ಕಲ್ಯಾಣ ಇಲಾಖಾ ಸಚಿವ ಆಂಜನೇಯ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಯಿತು. ಮಂಗಳೂರಿನ ಪುರಭವನದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಸುಲೋಚನಾ ಭಟ್, ರಾಜ್ಯ ಸರ್ಕಾರ ದೀಪಾವಳಿ ಸಂದರ್ಭದಲ್ಲಿ ಟಿಪ್ಪು ಜನ್ಮದಿನಾಚರಣೆಯನ್ನು ಆಚರಿಸಲು ಹೊರಟಿದೆ. ಟಿಪ್ಪು ಓರ್ವ ಮತಾಂಧ ಮತ್ತು ಅಪಾರ ಸಂಖ್ಯೆಯ ಕ್ರೈಸ್ತರನ್ನು ಹತ್ಯೆ ಮಾಡಿದ ವ್ಯಕ್ತಿ. ಟಿಪ್ಪುವಿನ ಮೂಲಕ ನಡೆದ ಕೃತ್ಯಗಳ ಬಗ್ಗೆ ಎಲ್ಲ ದಾಖಲೆಗಳಿದ್ದರೂ ಸರ್ಕಾರಕ್ಕೆ ಕಾಣಿಸುತ್ತಿಲ್ಲ ಎಂದು ಆರೋಪಿಸಿದರು. ಅಲ್ಲದೆ ದನಗಳ್ಳ ಕಬೀರ್ನ ಹತ್ಯೆಯಾದಾಗ ಆತನ ಮನೆಗೆ ಗೃಹ ಸಚಿವರು ಭೇಟಿ ನೀಡಿ ಪರಿಹಾರ ಒದಗಿಸಿದ್ದರು. ಆದರೆ ಮೂಡಬಿದ್ರೆಯಲ್ಲಿ ಪ್ರಶಾಂತ್ ಪೂಜಾರಿ ಹತ್ಯೆಯಾದಾಗ ಆತನ ಮನೆಗೆ ಯಾವ ಜನಪ್ರತಿನಿಧಿಗಳು ಭೇಟಿ ನೀಡಿಲ್ಲ. ಬದಲಾಗಿ ಹತ್ಯೆಯ ಬಗ್ಗೆ ನಿರ್ಲಕ್ಷ್ಯದ ಹೇಳಿಕೆಗಳನ್ನು ನೀಡಿದ್ದಾರೆ ಎಂದು ಆರೋಪಿಸಿದರು. ನನಗೆ ಒಂದೊಂದಾಗಿ ಅವ್ರು ಮಾತನಾಡ್ತಾ ಹೋಗ್ತಾ ಇದ್ದಾಗ ನೆನಪಾಗ್ತದೆ ಆ ರತ್ನ ಕೊಠಾರಿಯ ಸಾವಿನ ನೆನಪಾಗ್ತದೆ. ನಾವು ಅವಳ ಮನೆಗೆ ಹೋಗಿದ್ದೆವು. ಅವಳ ಮನೆಗೆ ಹೋದಾಗ ಚಿನ್ನದ ಮೆಡಲಿನ ಮೇಲೆ ಮೆಡಲನ್ನು ಹಿಡ್ಕೊಂಡಂತ ಆ ಒಬ್ಬ ಹೆಣ್ಣು ಮಗಳ ತಾಯಿ ನಮ್ಮ ಹತ್ರ ಹೇಳ್ತಾ ಇದ್ರು, ಆ ಮೆಡಲ್ಗಳನ್ನು ನಮ್ಮ ಹತ್ರ ತೋರಿಸಿ, ಇಂಥ ಮಗಳನ್ನ ಪಡೆದಿದ್ದೆ ನಾನು. ಆ ಮಗಳು ನನಗೆ ಹೇಳ್ತಾ ಇದ್ಲು, ಅಮ್ಮ ನಾನು ಇಂಜಿನಿಯರಿಂಗ್ ಮಾಡ್ತೇನೆ, ನೀನು ಮನೆ ಮನೆ ಕಸ ಮುಸುರೆ ತಿಕ್ಲಿಕ್ಕೆ ಹೋಗೋದು ಬೇಡ, ನಿನ್ನನ್ನು ಸುಖ ಸಂತೋಷದಿಂದ ನಾನು ನಿನ್ನನ್ನು ನೋಡ್ಕೊಳ್ತೇನೆ ಅಂತ ಹೇಳ್ತಾ ಇದ್ದಂಥ ರತ್ನ ಕೊಠಾರಿಯ ನೆನಪಾಗ್ತದೆ ನನಗೆ. ನಮ್ಮ ಕಲ್ಲಡ್ಕದ ಸೌಮ್ಯನ ನೆನಪಾಗ್ತದೆ ನನಗೆ. ಇದಕ್ಕಿಂತ ವ್ಯತಿರಿಕ್ತವಾಗಿಲ್ಲ ಸೌಮ್ಯನ ಮನೆಯ ಪರಿಸ್ಥಿತಿ. ಆ 3 ಹೆಣ್ಣು ಮಕ್ಕಳ ಮಧ್ಯದಲ್ಲಿರ್ತಕ್ಕಂಥ ಸೌಮ್ಯ, ಒಬ್ಬ ಕಾಮುಕ ಎಳೆದು ತಂದು ಅವಳ ಮೇಲೆ ಅತ್ಯಾಚಾರ ಮಾಡೋ ಪ್ರಯತ್ನ ಮಾಡಿ ಅವಳನ್ನ ನೀರಿಗೆ ನೂಕಿ ಕೊಲೆ ಮಾಡಿದಂಥ ಸೌಮ್ಯ, ಆ ಒಂದು ಕನಸುಗಳನ್ನು ಹೊತ್ತಂತ ಸೌಮ್ಯ ನೆನಪಾಗ್ತಾಳೆ. ಅಕ್ಷತಾ ದೇವಾಡಿಗ ನೆನಪಾಗ್ತಾರೆ ನಮಗೆ. ಮೊನ್ನೆಯಿಂದ ನಮ್ಮ ವಿಟ್ಲದ, ಅದು ಕೂಡ ನಾನು ಹೇಳ್ಬೇಕಾದ್ರೆ ಒಂದು ಅಲ್ಪಸಂಖ್ಯಾತ ಅಪ್ರಾಪ್ತ ಹೆಣ್ಣು ಮಗಳು, ಇದುವರೆಗೂ ಆ ಕೇಸನ್ನು ಪತ್ತೆ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಆಗಲಿಲ್ಲ. ಪ್ರತಿಭಟನಾ ಸಭೆಯಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್, ಬಿಜೆಪಿ ಮುಖಂಡರುಗಳಾದ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್, ಯೋಗೀಶ್ ಭಟ್, ಸುಧೀರ್ ಶೆಟ್ಟಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗವಹಿಸಿದರು. ಸುಮಾರು 3 ವರ್ಷಗಳ ಹಿಂದೆ ಉಪ್ಪಿನಂಗಡಿಯ ಇಚ್ಲಂಪಾಡಿಯಲ್ಲಿ ನಡೆದ ಮಹಿಳೆ ವಲ್ಸಮ್ಮ ನಾಪತ್ತೆ ಪ್ರಕರಣದ ತನಿಖೆಯನ್ನು ಸಿಬಿಐಗೆ ವಹಿಸುವಂತೆ ಒತ್ತಾಯಿಸಿ ಪ್ರಕರಣದ ಸಂತ್ರಸ್ತರು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಸುಮಾರು 2 ವರ್ಷಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಮಹಿಳೆಯೋರ್ವರ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆಯು ಅನ್ಯಾಯವೆಸಗಿದ್ದು ನ್ಯಾಯ ದೊರಕಿಸುವಂತೆ ಆಗ್ರಹಿಸಿ ಪ್ರಕರಣದ ಸಂತ್ರಸ್ತರು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಾಂಕೇತಿಕ ಉಪವಾಸ ಸತ್ಯಾಗ್ರಹ ನಡೆಸಿದರು. ಜಮೀನಿನ ಉಯಿಲು ವಿಚಾರಕ್ಕೆ ಸಂಬಂಧಿಸಿದಂತೆ ಕಳೆದ 2 ವರ್ಷಗಳ ಹಿಂದೆ ಉಪ್ಪಿನಂಗಡಿ ಠಾಣಾ ವ್ಯಾಪ್ತಿಯಲ್ಲಿ ವಲ್ಸಮ್ಮ ಎಂಬ ಮಹಿಳೆಯು ನಾಪತ್ತೆಯಾಗಿದ್ದರು. ಈ ಬಗ್ಗೆ ಉಪ್ಪಿನಂಗಡಿ ಪೊಲೀಸ್ ಠಾಣೆಗೆ ಅಂದೇ ದೂರು ನೀಡಲಾಗಿತ್ತು. ಆದರೆ ಪೊಲೀಸ್ ಇಲಾಖೆ ಮಾತ್ರ ತನಿಖೆ ನಡೆಸದೆ ಕುಟುಂಬಕ್ಕೆ ಅನ್ಯಾಯವೆಸಗಿದೆ. ನಾಪತ್ತೆ ಪ್ರಕರಣದ ಆರೋಪಿಗಳೊಂದಿಗೆ ಪೊಲೀಸರು ಶಾಮೀಲಾಗಿದ್ದು ಪ್ರಕರಣದಲ್ಲಿ ನ್ಯಾಯ ಸಿಗಬೇಕಾದರೆ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಎಂದು ಒತ್ತಾಯಿಸಿ ಪ್ರಕರಣದ ಸಂತ್ರಸ್ತೆ ಭವಾನಿಯಮ್ಮ ಹಾಗೂ ನೀತಿ ಟ್ರಸ್ಟ್ನ ಮುಖಂಡ ಜಯನ್ ಸೇರಿದಂತೆ ಇನ್ನಿತರರು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಸಾಂಕೇತಿಕ ಉಪವಾಸ ಸತ್ಯಾಗ್ರಹ ಕೈಗೊಂಡರು. ವಲ್ಸಮ್ಮ ಪ್ರಕರಣವನ್ನು ಸಿಬಿಐಗೆ ವಹಿಸುವ ಜೊತೆಗೆ ಚಾರ್ಮಾಡಿಯಲ್ಲಿ ನಡೆದ ಇಚ್ಲಂಪಾಡಿ ಗ್ರಾಮದ ಸಂತೋಷ್ ಕೊಲೆ ಪ್ರಕರಣ ಹಾಗೂ
ಚಿನ್ನಮ್ಮ ಕೊಲೆ ಪ್ರಕರಣವನ್ನು ಕೂಡ ಸಿಬಿಐಗೆ ವಹಿಸಬೇಕು ಎಂದು ಒತ್ತಾಯಿಸಿದರು. ನಮ್ಮ ಗ್ರಾಮದಲ್ಲಿ ಇವಾಗಲೇ 2 ಪ್ರಕರಣಗಳು ಇನ್ನೂ ಬಾಕಿ ಇದೆ ತನಿಖೆ ಅಂದರೆ ವಲಸಮ್ಮ ನಾಪತ್ರ ಪ್ರಕರಣ ಅಂದರೆ 3 ವರ್ಷ ಆಗಿದೆ. 3 ವರ್ಷ ಆದರೂ ವಲಸಮ್ಮನ ತಾಯಿ ಭವಾನಿ ಅಮ್ಮ 3 ವರ್ಷದಿಂದ ಸ್ಟೇಷನು SP ಹತ್ರ ಎಲ್ಲ ಓಡಾಡ್ತಾರೆ. ಮುಖ್ಯಮಂತ್ರಿ ಹೇಳಿದ್ರು ಕರ್ನಾಟಕ ರಾಜ್ಯದ ಎಲ್ಲ ತನಿಖಾಧಿಕಾರಿ ಹತ್ರ ಹೋಗಿ ಮನವಿ ಮಾಡಿ ಆಯಿತು. ಯಾವುದೇ ಒಂದು ಪ್ರಯೋಜನ ಕಾಣಿಸ್ತಾ ಇಲ್ಲ. ಕೊನೆಯ ದಿನದಾಗೆ ತಾಯಿ ಹೇಳೋ ಆವಾಗ ನಾವೀಗ ಒಳ್ಳೆ ಟ್ರಸ್ಟ್ ಅವರು ನಾವು ಬಂದುಬಿಟ್ಟು ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಬಡವರಿಗೆ ಅನ್ಯಾಯದಲ್ಲಿ ಎಲ್ಲ ಹೋಗ್ತಾ ಹೆಲ್ಪ್ ಮಾಡ್ತಾ ಇದ್ದೀವಿ. ಆ ಥರ ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ, ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ, ಸರ್ಕಾರ ಯಾವುದೊಂದು ಅಧಿಕಾರಿ ನ್ಯಾಯ ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ನಾಪತ್ತೆ ಹೇಗೆ ಎಲ್ಲಿ ನಾಪತ್ತೆ ಎಷ್ಟು ಪ್ರಾಯ ಅವರಿಗೆ 52 ವರ್ಷ ವಲಸಮ್ಮ ಆ ಟೈಮಲ್ಲಿ ಆಗಿರೋದು. ಬೆಳಿಗ್ಗೆ 8:30ಯಿಂದ 9:45 ಒಳಗೆ ನಾಪತ್ತೆ ಆಗಿರೋದು. ಅಲ್ಲಿ ಕಾರವರು ಯಾರೋ ಬಂದಿದ್ದರು, ಅದು KL 59 ಕಾರ್ ನಂಬರು ಬಾಕಿ ಇದು ಕೊಟ್ಟರು. ಅದು ಅವತ್ತು ಟೈಮಲ್ಲಿ ಯಾರೋ ನೆಲ್ಯಾಡಿಯಲ್ಲಿ ಅಡ್ವೊಕೇಟ್ ಅವರು ನೆಲ್ಯಾಡಿ ಪೊಲೀಸ್ ಠಾಣೆಗೆ ಕೊಟ್ಟಿದ್ರು, ಆ ನಂಬರು ಕೊಟ್ಟರು, ಆದರೆ ಅವರು ಎಂಕ್ವೈರಿ ಮಾಡಿಲ್ಲ. ಆ ಟೈಮಲ್ಲಿ ಆವತ್ತಿಂದ ಅವರು ಓಡಾಡ್ತಾ ಇದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟರು 18ನೇ ತಾರೀಕು ಕಂಪ್ಲೇಂಟ್ ಕೊಟ್ಟರೆ 21ನೇ ತಾರೀಕು FIR ಮಾಡಿದ್ದಾರೆ. 21 ತಾರೀಕು FIR ಮಾಡಿದ್ರೆ 2 ವರ್ಷಗಳು ತನಿಖೆನೇ ಮಾಡಿಲ್ಲ. ಮನೆಯಲ್ಲೇ ಕಾಣೆ ಆಗಿದೆ. ಬೆಳಿಗ್ಗೆ ಟೈಮ್ ಅವರು ಗಂಜಿ ಊಟ ಎಲ್ಲ ಮಾಡಿಬಿಟ್ಟು ಪಾತ್ರೆ ಎಲ್ಲ ಹಂಗೆ ಅಲ್ಲಿ ಇಟ್ಬಿಟ್ಟಿದ್ದಾರೆ. ತಿರ್ಗಾ ಬಟ್ಟೆ ವಾಶ್ ಮಾಡಿ ಮನೆ ಟಾಪಲ್ಲಿ ಇಟ್ಬಿಟ್ಟು ಬೇರೆ ಬೆಳಿಗ್ಗೆ ಗೋಪಾಲ ಒಬ್ಬರೇ ಇದ್ರು. ಅವರ ಗಂಡ ತೀರಿ 5 ವರ್ಷ ಆಗಿದೆ. ಇವರ ಅಮ್ಮ ಬಂದ್ಬಿಟ್ಟು ನಿಲ್ಲೆಡಿಯಿಂದ ಅವ್ರು ಬೆಳಿಗ್ಗೆ ಹೋಗ್ತಾ ಇರುವಾಗ ಫೋನ್ ಮಾಡ್ತಾರೆ. ಅದನ್ನೇ ಮಕ್ಕಳಿಲ್ಲದಕ್ಕೆ ಇವರ ಸಾಂಕೇತಿಕ ಉಪವಾಸಕ್ಕೆ ಇಸ್ಲಾಂಪಾಡಿಯ ನೀತಿ ಟ್ರಸ್ಟ್ ಸೇರಿದಂತೆ ವಿವಿಧ ಸಂಘಟನೆಗಳು ಬೆಂಬಲ ಸೂಚಿಸಿದ್ದವು. ಕೆಲಸ ಕಳೆದುಕೊಂಡ ಕಾರ್ಮಿಕರಿಗೆ ಪರಿಹಾರ ನೀಡುವಂತೆ ಆಗ್ರಹಿಸಿ ಹಾಗೂ ಹೋಟೆಲ್ ಮಾಲಕರ ದುರ್ವರ್ತನೆಯನ್ನು ಖಂಡಿಸಿ CITU ವತಿಯಿಂದ ಪ್ರತಿಭಟನೆ ನಡೆಯಿತು. ಕೆಲಸ ಕಳೆದುಕೊಂಡ ಕಾರ್ಮಿಕರಿಗೆ ಪರಿಹಾರ ನೀಡುವಂತೆ ಆಗ್ರಹಿಸಿ ಹಾಗೂ ಮಾಲಕರ ವರ್ತನೆಯನ್ನು ಖಂಡಿಸಿ CITU ವತಿಯಿಂದ ಪ್ರತಿಭಟನೆ ನಡೆಯಿತು. ಕಾರ್ಮಿಕರನ್ನು ಏಕಾಏಕಿ ಕೆಲಸದಿಂದ ಕಿತ್ತು ಹಾಕಿ ಅನ್ಯಾಯವೆಸಗಿದ ಮಂಗಳೂರಿನ ಬಾವುಟಗುಡ್ಡೆಯಲ್ಲಿರುವ ಹೋಟೆಲ್ ರಾಯಲ್ ಬ್ರಿಗೇಡ್ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ CITU ಮುಖಂಡ ಸುನಿಲ್ ಕುಮಾರ್ ಬಜಾಲ್, ಹಗಲು ದುಡಿದ ಕಾರ್ಮಿಕರನ್ನು ಏಕಾಏಕಿ ಕೆಲಸದಿಂದ ಕಿತ್ತೊಗೆದಿರುವುದು ಅನ್ಯಾಯ. ಈ ರೀತಿಯಾಗಿ ಅನ್ಯಾಯಕ್ಕೊಳಗಾದವರ ಪರವಾಗಿ CITU ಧ್ವನಿ ಎತ್ತಲಿದೆ. ಶೀಘ್ರವಾಗಿ ಕಾರ್ಮಿಕರ ಸಮಸ್ಯೆಗೆ ಸೂಕ್ತ ಪರಿಹಾರ ನೀಡದೇ ಇದ್ದಲ್ಲಿ ಹೋಟೆಲ್ ವಿರುದ್ಧ ಹೋರಾಟ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಮಂಗಳೂರು ನಗರದಲ್ಲಿ ಇರತಕ್ಕಂತಹ ನಲಪಾಡ್ ರೆಸಿಡೆನ್ಸಿ ಹೋಟೆಲ್ನಲ್ಲಿ ಈಗ ಅದು ರಾಯಲ್ ಬ್ರಿಗೇಡ್ ಅಂತ ಆಗಿದೆ, ಮ್ಯಾನೇಜ್ಮೆಂಟ್ ಚೇಂಜ್ ಆಗಿದೆ. ಆದರೆ ಈ ಹೋಟೆಲ್ನಲ್ಲಿ ಕಳೆದ 13 ವರ್ಷಗಳಿಂದ ಅಸಿಸ್ಟೆಂಟ್ ಅಕೌಂಟೆಂಟ್ ಆಗಿ ಅದೇ ರೀತಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಮಹಿಳೆ ಪ್ರಿಯದರ್ಶಿನಿ ಎಂಬವರನ್ನು ಏಕಾಏಕಿ ವಿನಾಕಾರಣ ಕೆಲಸದಿಂದ ತೆಗೆದುಹಾಕಿರುವಂಥದ್ದು, ಯಾವುದೇ ಪರಿಹಾರವನ್ನು ನೀಡಿಲ್ಲ. ಇಂಥ ಸಂದರ್ಭದಲ್ಲಿ CITU ನೇತೃತ್ವದಲ್ಲಿ ಇವತ್ತೊಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಒಂದು ಪರಿಹಾರವನ್ನು ಕೊಡಬೇಕು, ಮತ್ತು ಸರಿಯಾದಂಥ ಪರಿಹಾರವನ್ನು ಕೊಡಬೇಕಂತೇಳಿ ಒಂದು ಹೋರಾಟ ಮಾತ್ರವಲ್ಲ, ಈ ಹೋಟೆಲ್ನ ಮಾಲಕರು ಇನ್ನು ಕಾಂಗ್ರೆಸ್ನ ಮುಖಂಡರು ಸ್ವತಃ ಈಗ ಹಾಲಿ ಶಾಸಕರಾಗಿರ್ತಕ್ಕಂಥ NA ಹ್ಯಾರಿಸ್ ಅವರ ಹತ್ರ ಮಾತುಕತೆ ಮಾಡಿದಾಗಲೂ ಕೂಡ ಈಗಿನ ಮಾಲಕರು ಸುಲತಾ ಮನೇಲ್ಕರ್ ಅಂತಕ್ಕಂಥವರು ಅವರೊಬ್ಬ. ಇದೇ ವೇಳೆ ಮಾತನಾಡಿದ ಸಂತ್ರಸ್ತೆ ಪ್ರಿಯದರ್ಶಿನಿ, ನಾನು ಕಳೆದ 13 ವರ್ಷದಿಂದ ಇಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಹೋಟೆಲ್ ಮಾಲಕರ ಮಾನಸಿಕ ಹಿಂಸೆಯಿಂದಾಗಿ ಕೆಲಸ ನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಕಳೆದ 13 ವರ್ಷದಿಂದ ನಲಪಾಡ್ ರೆಸಿಡೆನ್ಸಿ ಅಂಡರಲ್ಲಿ ವರ್ಕ್ ಮಾಡ್ತಿದ್ದೇನೆ. ಸಾಧಾರಣ 7.5 ವರ್ಷ ನಲಪಾಡ್ ರೆಸಿಡೆನ್ಸಿಯ ಅಂಡರಲ್ಲಿ ಈ ಮ್ಯಾನೇಜ್ಮೆಂಟ್ ವರ್ಕ್ ಮಾಡಿದ್ದೇನೆ. ಅದ ನಂತರ ಬೇರೆಯವರಿಗೆ 5 years ಕೊಟ್ಟರು ನಡೆಸಲಿಕ್ಕೆ. ಈಗ ಮೊನ್ನೆ ಸೆಪ್ಟೆಂಬರ್ 4ಗೆ ಸುಲತಾ ಅಂತ ಅಂದರೆ ರಾಯಲ್ ಬ್ರಿಗೇಡ್ ಮಾಲಕಿಯವರು ಅವರು ಲೀಸಿಗೆ ತಗೊಂಡಿದ್ದಾರೆ. ಅವರು ತಗೊಂಡು ನಮ್ಮ ಹತ್ರ ಸಾಧಾರಣ 1 month ನಾಯಿಗಿಂತ ಕಡೆ ವರ್ಕ್ ಮಾಡಿಸಿದ್ದಾರೆ. ಈಗ ಅವ್ರು ಹೇಳ್ತಿದ್ದಾರೆ ಏನು ವರ್ಕೇ ಮಾಡೋದಿಲ್ಲ, ಏನು ವರ್ಕ್ ಗೊತ್ತಿಲ್ಲ ಅಂತ ಹೇಳಿ. ನಾನು ಮೊನ್ನೆ ಅಕ್ಟೋಬರ್ 10ಗೆ ನನಗೆ ಅವರು ಸ್ಯಾಲ್ರಿ 1 ಲಕ್ಷ ರೂಪಾಯಿ ನನ್ನ ಕೈಯಲ್ಲೇ ಕೊಟ್ಟದವರು. ಎಲ್ಲರಿಗೆ ಸ್ಯಾಲ್ರಿ ಮಾಡಿ ಉಳಿದ ಹಣವನ್ನು ನಾನು ನೆಕ್ಸ್ಟ್ ಡೇ ಕೊಡ್ತೇನೆ ಅಂತ. ಹಾಗೆ ನಾನು ಸ್ಯಾಲ್ರಿ ಸಾಧಾರಣ 7 ಗಂಟೆ ರಾತ್ರಿ ನನಗೆ ಆ್ಯಕ್ಚುಲಿ ನನಗೆ 6:30 ನನ್ನ ಟೈಮಿಂಗ್ಸ್ 9:30 to 6:30. 9:30 to 6:30 ನಾನು 7 o'clock ಜಾಸ್ತಿ ಕೂತ್ಕೊಂಡಿದ್ದೆ ನಾನು. ಪ್ರತಿಭಟನೆಯಲ್ಲಿ CITU ಪ್ರಧಾನ ಕಾರ್ಯದರ್ಶಿ ವಸಂತ ಆಚಾರಿ, ಜಯಂತಿ ಬಿ ಶೆಟ್ಟಿ, ಯೋಗೀಶ್ ಜಪ್ಪಿನಮುಗರು ಇನ್ನಿತರ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಮಂಗಳೂರಿನ ಕರಾವಳಿ ಗ್ರೂಪ್ ಆಫ್ ಕಾಲೇಜುಗಳ ವತಿಯಿಂದ
ದೀಪಾವಳಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ದೇಶದೆಲ್ಲೆಡೆ ದೀಪಾವಳಿ ಹಬ್ಬದ ಸಡಗರ ಸಂಭ್ರಮ. ಆದರೆ ದೇಶ ವಿದೇಶಗಳಿಂದ ಶಿಕ್ಷಣಕ್ಕಾಗಿ ಮನೆಯವರಿಂದ ದೂರ ಬಂದಿರುವ ವಿದ್ಯಾರ್ಥಿಗಳು ಮಾತ್ರ ಈ ಹಬ್ಬದಿಂದ ವಂಚಿತರಾಗುತ್ತಾರೆ. ಮಂಗಳೂರಿಗೆ ದೇಶ ವಿದೇಶಗಳಿಂದ ಲಕ್ಷಾಂತರ ಮಂದಿ ವಿದ್ಯಾಭ್ಯಾಸಕ್ಕಾಗಿ ಬರುತ್ತಾರೆ. ಇವರೆಲ್ಲರಿಗೂ ದೀಪಾವಳಿಯ ಸಂಭ್ರಮ ಇರೋದಿಲ್ಲ. ಇದಕ್ಕಾಗಿಯೇ ಮಂಗಳೂರಿನ ಕರಾವಳಿ ಕಾಲೇಜು ತನ್ನ ಕ್ಯಾಂಪಸ್ನಲ್ಲೇ ದೀಪಾವಳಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಿತು. ಮಂಗಳೂರಿನ ಕರಾವಳಿ ಗ್ರೂಪ್ ಆಫ್ ಕಾಲೇಜು ವಿಭಿನ್ನ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಈ ಕಾಲೇಜಿನಲ್ಲಿ ದೇಶ ಹಾಗೂ ವಿದೇಶದ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಆದರೆ ದೀಪಾವಳಿಯ 2 ದಿನದ ರಜೆಯಲ್ಲಿ ಊರಿಗೆ ಹೋಗಿ ಮನೆ ಮಂದಿಯೊಂದಿಗೆ ದೀಪಾವಳಿ ಆಚರಿಸಲು ಸಾಧ್ಯವಾಗುವುದಿಲ್ಲ. ಹೀಗಾಗಿ ಎಲ್ಲ ವಿದ್ಯಾರ್ಥಿಗಳಿಗಾಗಿ ಕಾಲೇಜಿನ ಆವರಣದಲ್ಲೇ ಅದ್ಧೂರಿಯಾಗಿ ದೀಪಾವಳಿಯನ್ನು ಆಚರಿಸಲಾಯಿತು. ದೇಶದ ವಿವಿಧ ರಾಜ್ಯಗಳಿಂದ ಬಂದಿರುವ ವಿದ್ಯಾರ್ಥಿಗಳು ಅವರವರ ರಾಜ್ಯದಲ್ಲಿ ದೀಪಾವಳಿಯನ್ನು ಯಾವ ರೀತಿಯಲ್ಲಿ ಆಚರಿಸುತ್ತಾರೆ ಅನ್ನೋದನ್ನು ನೃತ್ಯದ ಮೂಲಕ ತೋರಿಸಿದರು. ತಮ್ಮ ರಾಜ್ಯದ ಪ್ರಮುಖ ಜಾನಪದ ಫಿಲ್ಮಿ ಡ್ಯಾನ್ಸ್ಗಳನ್ನು ಮಾಡಿದರು. ಜೊತೆಗೆ ಎಲ್ಲ ವಿದ್ಯಾರ್ಥಿಗಳು ಜಾತಿ ಮತದ ಭೇದ ಮರೆತು ದೀಪಗಳನ್ನು ಉರಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ವಿವಿಧ ರೀತಿಯ ಪಟಾಕಿಗಳು ಎಲ್ಲರ ಗಮನ ಸೆಳೆಯಿತು. ಈ ಸಂದರ್ಭ ವಿದ್ಯಾರ್ಥಿಗಳು ಕುಣಿದು ಕುಪ್ಪಳಿಸಿದರು. ಕಾಲೇಜು ಈ ಕಾರ್ಯಕ್ರಮವನ್ನು ಆಯೋಜಿಸಿರುವುದರಿಂದ ವಿದ್ಯಾರ್ಥಿಗಳಿಗೆ ತಮ್ಮ ತಮ್ಮ ಮನೆಯಲ್ಲೇ ಮನೆ ಮಂದಿಯೊಂದಿಗೆ ದೀಪಾವಳಿಯನ್ನು ಸಂಭ್ರಮದಿಂದ ಆಚರಿಸಿದಂತಾಯಿತು. ಹೃತ್ಪೂರ್ವಕ ಶುಭಾಶಯಗಳು. ದೀಪಾವಳಿಯ ಬೆಳಕು ನಮ್ಮ ಇಡೀ ದೇಶದ ಬೆಳಕಾಗಲಿ. ಯುವಜನರು ವಿದ್ಯೆಯೊಂದಿಗೆ ಶಿಕ್ಷಣದೊಂದಿಗೆ ಸಾಮರಸ್ಯದಿಂದ ಅಭಿವೃದ್ಧಿಯನ್ನು ಆಸ್ವಾದಿಸುವಂತಾಗಲಿ ಎಂದು ಈ ಮೂಲಕ ಹಾರೈಸ್ತೇನೆ. ನಮ್ಮ ಕರಾವಳಿ ಕಾಲೇಜುಗಳ ಸಮೂಹದಲ್ಲಿ ಅನೇಕ ದೇಶ ವಿದೇಶಗಳ ವಿದ್ಯಾರ್ಥಿಗಳಿದ್ದು ಕಾರಣಾಂತರಗಳಿಂದ 2 ದಿನ ರಜೆ ಇರುವ ಕಾರಣ ಪಾಲಕರೊಂದಿಗೆ ದೀಪಾವಳಿಯನ್ನು ಅವರಿಗೆ ಆಚರಿಸಲಿಕ್ಕೆ ಆಗ್ತಾ ಇಲ್ಲ. ಆದರೆ ನಾವು ಪಾಲಕರ ಸ್ಥಾನದಲ್ಲಿ ನಿಂತು ತಂದೆ ತಾಯಿಗಳಾಗಿ ಆ ಮಕ್ಕಳ ಖುಷಿಗೆ ಅಡ್ಡಿ ಆಗಬಾರ್ದು ಮತ್ತು ನಾವೆಲ್ಲರೂ ಒಂದು, ಇಲ್ಲಿ ಕೇವಲ ಹಿಂದೂಗಳು ಮಾತ್ರವಲ್ಲ, ಮುಸಲ್ಮಾನ ವಿದ್ಯಾರ್ಥಿಗಳು, ಕ್ರಿಶ್ಚಿಯನ್ ವಿದ್ಯಾರ್ಥಿಗಳು, ಬೇರೆ ದೇಶದ ವಿದ್ಯಾರ್ಥಿಗಳು, ಬೇರೆ ಭಾಗದ ವಿದ್ಯಾರ್ಥಿಗಳು ಎಲ್ಲರೂ ನಮ್ಮ ಸಂಸ್ಕೃತಿಯನ್ನು ಅರಿಯಬೇಕು. ನಾವೆಲ್ಲರೂ ಒಂದು, ನಾವೆಲ್ಲರೂ ಬಂಧುಗಳು. ಹೀಗೆ ಇವತ್ತು ಪ್ರಪಂಚದಾದ್ಯಂತ ಏನು ಅನೇಕ ಸಮಸ್ಯೆಗಳುಂಟು, ಅದರಲ್ಲಿ ನಮ್ಮ ಯುವಜನರು ಭಾಗಿಗಳಾಗಬಾರ್ದು. ಮುಂದೆ ಅವರು ನಮ್ಮ ವೃತ್ತಿ ಜೀವನವನ್ನು ಮಾಡುವಾಗ ಯಶಸ್ವಿ ಆಗುವುದರೊಂದಿಗೆ ಎಲ್ಲರೂ ಒಂದಾಗಿ ಎಲ್ಲರನ್ನು ಅರಿತು ಸಾಮರಸ್ಯದಿಂದ ಬದುಕಬೇಕು ಹೇಳುವಂಥ ಉದ್ದೇಶದಿಂದ ಮಂಗಳೂರಿನ ಕರಾವಳಿ ಕಾಲೇಜುಗಳ ಸಮೂಹದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ವಿದ್ಯಾರ್ಥಿಗಳು, ಪಾಲಕರು, ಅಧ್ಯಾಪಕರು, ಪ್ರಾಂಶುಪಾಲರು, ಆಡಳಿತ ಮಂಡಳಿ ಒಟ್ಟಾಗಿ ನಾವು ವಿಜೃಂಭಣೆಯಿಂದ ಇದನ್ನು ಆಚರಿಸ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇವೆ. ಕಾಲೇಜುಗಳು ಕೇವಲ ಶಿಕ್ಷಣ ನೀಡಿ ಕೈ ತೊಳೆದುಕೊಳ್ಳುತ್ತದೆ. ಆದರೆ ಈ ಕಾಲೇಜು ಮಾತ್ರ ವಿದ್ಯಾರ್ಥಿಗಳಿಗೆ ಮನೆಯವರಿಂದ ದೂರ ಇದ್ದೇವೆ, ಹಬ್ಬಗಳನ್ನು ಆಚರಿಸಲು ಸಾಧ್ಯವಾಗುತ್ತಿಲ್ಲ ಅನ್ನುವ ಕೊರಗು ಇರಬಾರದೆಂಬ ಕಾರಣಕ್ಕೆ ಈ ದೀಪಾವಳಿಯನ್ನು ಆಚರಿಸಿದೆ. ಇದರಿಂದ ವಿದ್ಯಾರ್ಥಿಗಳಿಗೂ ಹಬ್ಬವನ್ನು ಆಚರಿಸಿದ ಸಂತಸವಾಯಿತು. ಎಲ್ಲ ಕಾಲೇಜುಗಳು ಶಿಕ್ಷಣದೊಂದಿಗೆ ಇಂತಹ ಕಾರ್ಯಕ್ರಮಗಳನ್ನು ಮಾಡಲಿ ಅನ್ನೋದು ವಿದ್ಯಾರ್ಥಿಗಳ ಬಯಕೆ. ಮಂಗಳೂರು ನಗರ ದಕ್ಷಿಣ ವಿಧಾನಸಭಾ ಕಾಂಗ್ರೆಸ್ನ ವತಿಯಿಂದ ಮಂಗಳೂರಿನಲ್ಲಿ ದೀಪಾವಳಿ ಹಬ್ಬವನ್ನು ಸಡಗರದಿಂದ ಆಚರಿಸಲಾಯಿತು. ಕಾಂಗ್ರೆಸ್ನ ಮಂಗಳೂರು ನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರ ವಿಭಾಗದ ವತಿಯಿಂದ ದೀಪಾವಳಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಮಂಗಳೂರಿನ ಕದ್ರಿ ಸರ್ಕಿಟ್ ಹೌಸ್ ಮುಂಭಾಗದಲ್ಲಿ ನಡೆದ ಕಾರ್ಯಕ್ರಮವನ್ನು ಶಾಸಕ ಜೆ.ಆರ್. ಲೋಬೋ ಉದ್ಘಾಟಿಸಿದರು. ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಮಾತು ಮನಂಗಳಿಂ ಭಕ್ತಿ ರಸ ತೈಲ ತೀರ ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಜೆ.ಆರ್. ಲೋಬೋ, ಒಂದೇ ಜಾತಿ ಧರ್ಮ ಸಾಮರಸ್ಯದಿಂದ ನಾವು ಬದುಕಬೇಕು, ಯಾವುದೇ ಒಂದು ಅಹಿತಕರ ಘಟನೆಗೆ ಕಿವಿಗೊಡದೆ ಅಭಿವೃದ್ಧಿಯತ್ತ ಪಣ ತೊಡಬೇಕೆಂದು ಹೇಳಿದರು. ಆಳ್ವರವರೇ, ವೇದಿಕೆಯ ಮೇಲಿರುವಂಥ ನನ್ನ ಎಲ್ಲ ಆತ್ಮೀಯ ಬಂಧುಗಳೇ, ಇಲ್ಲಿ ನೆರೆದಿರುವಂಥ
ನನ್ನ ಮಂಗಳೂರಿನ ಎಲ್ಲ ಆತ್ಮೀಯ ಬಂಧುಗಳೇ, ಪತ್ರಿಕಾ ಪ್ರತಿನಿಧಿಗಳೇ, ತಮಗೆಲ್ಲರಿಗೂ ಕೂಡ ದೀಪಾವಳಿಯ ಶುಭಾಶಯಗಳು. ದೀಪಾವಳಿ ಹಬ್ಬ ಇಡೀ ನಮ್ಮ ದೇಶದಲ್ಲಿ ಮಾತ್ರವಲ್ಲ, ನೇಪಾಳ ರಾಜ್ಯದಲ್ಲೂ ಕೂಡ ಹಾಗೂ ಪರದೇಶದಲ್ಲಿ ನಮ್ಮ ದೇಶದ ಜನರು ಎಲ್ಲೆಲ್ಲಿ ವಾಸ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಇವತ್ತು ಸಂಭ್ರಮದ ಹಬ್ಬ. ದೀಪಾವಳಿ ಅಂದರೆ ಕತ್ತಲೆಯನ್ನು ಹೋಗಲಾಡಿಸು. ಇದು ಹಬ್ಬ ನಮಗೆಲ್ಲರಿಗೂ ಎಷ್ಟು ಆತ್ಮೀಯವಾಗಿದೆಯೋ ಅದು ಕೇವಲ ಹಿಂದೂ ಧರ್ಮದವರಿಗೆ ಮಾತ್ರ ಹಬ್ಬವಲ್ಲ, ಇವತ್ತಿಗೆ ಇಡೀ ನಾಡಿಗೆ ಹಬ್ಬ. ಆ ಕಾರಣದಿಂದ ಜಾತಿ, ಮತ, ಧರ್ಮ ಯಾವುದೇ ಒಂದು ವ್ಯತ್ಯಾಸ ಇಲ್ಲದೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಒಂದೇ ಜಾತಿ, ಒಂದೇ ಮತ, ಒಂದೇ ಕುಲ ಎಂಬ ಭಾವನೆಯಿಂದ ಇವತ್ತು ನಾವು ಜೊತೆಯಲ್ಲಿ ಈ ದೀಪಾವಳಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ನಾವು ಏನು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೇವೆ ಅಂದರೆ, ಇದೇ ಒಂದು ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ನಮ್ಮ ನಗರದಲ್ಲಿ ಎಲ್ಲರೂ ಕೂಡ ಒಂದೇ ಜಾತಿ, ಒಂದೇ ಮತ. ಈ ವೇಳೆ ಮೂಡ ಅಧ್ಯಕ್ಷ ಕೋಡಿಜಾಲ್ ಇಬ್ರಾಹಿಂ, ಕಾಂಗ್ರೆಸ್ ಮುಖಂಡರಾದ ವಿಶ್ವಾಸ್ ದಾಸ್, ಮಹಾಬಲ ಮರ್ಲಾ, ಮಸೂದ್ ಮತ್ತಿತರರು ಉಪಸ್ಥಿತರಿದ್ದರು. ಪೂಂಜಾಲಕಟ್ಟೆಯ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ನ 32ನೇ ವರ್ಷಾಚರಣೆಯ ಪ್ರಯುಕ್ತ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸಹಭಾಗಿತ್ವದಲ್ಲಿ ತುಳುನಾಡ ಶ್ರೀ ಪ್ರಶಸ್ತಿ ಕಬಡ್ಡಿ ಪಂದ್ಯಾಟ ವಿಜೃಂಭಣೆಯಿಂದ ನಡೆಯಿತು. ಪೂಂಜಾಲಕಟ್ಟೆ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ನ 32ನೇ ವರ್ಷಾಚರಣೆಯ ಪ್ರಯುಕ್ತ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸಹಭಾಗಿತ್ವದಲ್ಲಿ ಪೂಂಜಾಲಕಟ್ಟೆಯಲ್ಲಿ ತುಳುನಾಡ ಶ್ರೀ ಪ್ರಶಸ್ತಿ ಕಬಡ್ಡಿ ಪಂದ್ಯಾಟ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಪೂಂಜಾಲಕಟ್ಟೆಯ ಬಂಗ್ಲೆ ಮೈದಾನದಲ್ಲಿ ಜರುಗಿದ ಪ್ರೊ ಕಬಡ್ಡಿ ಮಾದರಿಯ 60 ಕೆಜಿ ವಿಭಾಗದ ಪಂದ್ಯಾಟವನ್ನು ಅಂತಾರಾಷ್ಟ್ರೀಯ ಕಬಡ್ಡಿ ತರಬೇತುದಾರ ರವೀಶ್ ಶೆಟ್ಟಿ ಮುಂಬೈ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಬಡ್ಡಿ ಆಟಕ್ಕೆ ಪ್ರೋತ್ಸಾಹದ ಕೊರತೆ ಇಲ್ಲ, ಆದರೆ ಪರಿಣಿತ ಆಟಗಾರರ ಕೊರತೆ ಇದೆ. ಜಿಲ್ಲೆಯಲ್ಲಿ ಕಬಡ್ಡಿ ಪಂದ್ಯಗಳು ಹೆಚ್ಚು ನಡೆಯುತ್ತಿದ್ದರೂ ಪ್ರತಿಭಾನ್ವಿತ ಆಟಗಾರರ ಗುರುತಿಸುವಿಕೆಯಲ್ಲಿ ಹಿನ್ನಡೆ ಉಂಟಾಗಿದೆ ಎಂದು ಅಭಿಪ್ರಾಯಪಟ್ಟರು. ರಾತ್ರಿ ಕೂಡ ಒಂದು ಗಂಡ್ಮನೆ ಕಬಡ್ಡಿ ಟೂರ್ನಮೆಂಟ್ ಅಲ್ಲಿ ಭಾಗವಹಿಸಿದ್ವಿ. ಸುಮಾರು 10 ರಿಂದ 15 ಸಾವಿರ ಜನ ತುದಿಗಾಲಲ್ಲಿ ನಿಂತುಕೊಂಡು ಮಹಿಳೆಯರು ಕೂಡ ಭಾಗಿಯಾಗಿ ಸುಮಾರು 3 ಗಂಟೆ, ಬೆಳಗಿನ ಜಾವ 3 ಗಂಟೆವರೆಗೂ ಕಬಡ್ಡಿ ಪಂದ್ಯಾಟವನ್ನು ನೋಡಿದರು. ನನಗನ್ಸುತ್ತೆ ದಕ್ಷಿಣ ಕನ್ನಡದಲ್ಲಿ ಹೆಚ್ಚು ಹೆಚ್ಚು ಕಬಡ್ಡಿ ಬೆಳೀತಾ ಇರೋದ್ರಿಂದ ಕಬಡ್ಡಿ ಆಟಗಾರರಿಗೆ ಪ್ರೋತ್ಸಾಹ ದೊರಕುತ್ತಾ ಇದೆ, ಆದರೆ ಪ್ರತಿಭೆಗಳು ಮೇಲೆ ಕಾಣಿಸ್ತಾ ಇದೆ. ಇಷ್ಟೊಂದು ಕಬಡ್ಡಿ ಟೂರ್ನಮೆಂಟ್ ನಡೀತಾ ಇದೆ, ಆದರೆ ಪ್ರತಿಭೆಗೆ ತಕ್ಕ ಪ್ರತಿಫಲ ಸಿಗ್ತಾ ಇಲ್ಲ, ಅಥವಾ ಪ್ರತಿಫಲಕ್ಕೆ ತಕ್ಕ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪ್ರಗತಿಪರ ಕೃಷಿಕ ರಾಜೇಶ್ ನಾಯ್ಕ್ ಉಳಿಪಾಡಿಗುತ್ತು, ಗ್ರಾಮೀಣ ಕ್ರೀಡೆಯಾಗಿಯೇ ಉಳಿದಿದ್ದ ಕಬಡ್ಡಿಗೆ ಇಂದು ರಾಷ್ಟ್ರೀಯ ಸ್ಥಾನಮಾನ ದೊರಕಿದ್ದು ಉತ್ತುಂಗ ಮಟ್ಟಕ್ಕೇರಿದೆ. ಕಬಡ್ಡಿ ಕ್ರೀಡಾಪಟುಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಸ್ಥಿತಿ ನಿರ್ಮಾಣಗೊಂಡಿರುವುದು ಆಶಾದಾಯಕ ಬೆಳವಣಿಗೆ ಎಂದು ಹೇಳಿದರು. ಪುಂಜಾಲಕಟ್ಟೆ ಬಂದು ಸೆಟ್ಲ್ ಆಗೋಕೆ ಆ ಕಡೆ 32 ವರ್ಷದ ಇಂಚಿ ಈ ಗ್ರಾಮೀಣ ಕ್ರೀಡೆಗೆ ಪ್ರೋತ್ಸಾಹ ಕೊಡದು ಇನ್ನು ಈ ಮಟ್ಟ ಉತ್ಪನ್ನದ್ದು ಇನ್ನು ಕಬಡ್ಡಿದ ಉತ್ತಂಗ ಸ್ಥಿತಿ ಬಂಡ ಪೀಕ್ ಪೀರಿಯಡ್ ಇನ್ನು ಕಬಡ್ಡಿ ಉತ್ಪನ್ನ ಸಂದರ್ಭಗಳು ತುಂಗಪ್ಪಣ್ಣೆ 32ನೇ ವರ್ಷದ ಕಬಡ್ಡಿ ಮತ್ತೊಂದು ಬಂದ್ಪುನೇ ಈ ಊರಿಗೊಂದು ನಿಜವಾದ ಹೆಮ್ಮೆ ಅಂದ್ರೆ ಯಾರು ಸಂದರ್ಭ ಬಂದಲೆ ಬರೀ ತುಂಗಪ್ಪಣ್ಣೆ ಕಬಡ್ಡಿ ಗೊಬ್ಬರ ಮಾತಾಡ್ತಾರೆ. ಸಮಾಜ ಸೇವೆಗಳ ಬಾರಿಗೆ ಗುರುತಿಸಿದ್ದಾರೆ. ಕ್ರೀಡಾಕೂಟದಲ್ಲಿ ಮಾಜಿ ಸಚಿವ ಬಿ ನಾಗರಾಜ್ ಶೆಟ್ಟಿ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಹಾಪ್ಕಾಮ್ಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಉಡುಪ, ಬಂಟ್ವಾಳ ತಾಲೂಕು ಗ್ಯಾರೇಜ್ ಮಾಲಕರ ಸಂಘದ ಅಧ್ಯಕ್ಷ ಸುಧಾಕರ ಸಾಲ್ಯಾನ್, ಇರುವತ್ತೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಜಾತಾ ಪ್ರಕಾಶ್, ಪಿಲಾತಬೆಟ್ಟು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಸುಂದರ ನಾಯ್ಕ್, ಪಿಲಾತಬೆಟ್ಟು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಲಕ್ಷ್ಮೀ ಜೆ ಬಂಗೇರ, ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ನ ಅಧ್ಯಕ್ಷ ಪ್ರಶಾಂತ್ ಪುಂಜಾಲಕಟ್ಟೆ, ಗೌರವಾಧ್ಯಕ್ಷ ಅಬ್ದುಲ್ಲಾ ಪಿ, ಕಬಡ್ಡಿ ಪಂದ್ಯಾಟದ ಸಂಚಾಲಕ ರಾಜೇಶ್ ಪುಳಿಮಜಲು, ಸಹ ಸಂಚಾಲಕ ಸಂತೋಷ್ ಮುರ್ಜೆ, ರತ್ನಾಕರ ಪಿಎಂ ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಬಂಟ್ವಾಳದ ಎಸ್ವಿಎಸ್ ಪ್ರೌಢಶಾಲೆಯ ಮೈದಾನದಲ್ಲಿ ನಡೆದ ಪೊಲೀಸ್ ಕ್ರೀಡಾಕೂಟದಲ್ಲಿ 100 ಸಿಬ್ಬಂದಿಗಳು ಸಡಗರದಿಂದ ಪಾಲ್ಗೊಂಡರು.
ಬಂಟ್ವಾಳದ ಎಸ್ವಿಎಸ್ ದೇವಳದ ಪ್ರೌಢಶಾಲೆಯ ಮೈದಾನದಲ್ಲಿ ಪೊಲೀಸ್ ಕ್ರೀಡಾಕೂಟ ನಡೆಯಿತು. ಕ್ರೀಡಾಕೂಟವನ್ನು ಬಂಟ್ವಾಳ ಜೆಎಂಎಫ್ಸಿ ನ್ಯಾಯಾಲಯದ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶ ಆರ್ ಮಹೇಶ್ ಉದ್ಘಾಟಿಸಿದರು. ಮುಖಾಂತರ ಉದ್ಘಾಟನೆ ಮಾಡ್ತಾ ಇದ್ದಾರೆ ಮತ್ತು ಬಲೂನನ್ನ ಪುಟಾಣಿ ಮಕ್ಕಳು ಉದ್ಘಾಟನೆ ಮಾಡ್ತಾವೆಲ್ಲ ನೋಡ್ತಾ ಇದ್ರಿ. ಎಲ್ಲ ಹರ್ಷವಾಗಿದೆ. ಈ ವೇಳೆ ಮಾತನಾಡಿದ ಅವರು, ದಿನದ 24 ಗಂಟೆಗಳ ಕಾಲವು ಕಾನೂನು ಸುವ್ಯವಸ್ಥೆಗಾಗಿ ಕೆಲಸ ಮಾಡುವ ಪೊಲೀಸರು ತಮ್ಮ ಕುಟುಂಬ ವರ್ಗಗಳೊಂದಿಗೆ ಕಳೆಯಲು ಹಾಗೂ ಕೆಲಸದ ಒತ್ತಡದಿಂದ ಮುಕ್ತರಾಗಲು ಕ್ರೀಡಾಕೂಟ ಸಹಕಾರಿಯಾಗಲಿದೆ. ದೈಹಿಕ ಹಾಗೂ ಮಾನಸಿಕ ದೃಢತೆ ಕಾಯ್ದುಕೊಳ್ಳಲು ಕ್ರೀಡೆಗಳು ಸಹಕಾರಿಯಾಗಲಿದೆ. ವರ್ಷಕ್ಕೆ ಒಮ್ಮೆಯಾದರೂ ಪೊಲೀಸರೆಲ್ಲರೂ ಕುಟುಂಬ ಸಮೇತರಾಗಿ ಆಟೋಟಗಳಲ್ಲಿ ಪಾಲ್ಗೊಳ್ಳುವುದು ಅಭಿನಂದನೀಯ ಎಂದರು. ಯಾರೇ ಆಗಿರ್ಬೋದು, ಯಾವುದೇ ದರ್ಜೆ ಪೊಲೀಸ್ ಅಧಿಕಾರಿ ಆಗ್ಬೋದು, ಅವರು ಪ್ರತಿದಿನ ಒತ್ತಡದಲ್ಲಿ ಮತ್ತು ಬಂದೋಬಸ್ತ್ ಮಾಡೋದಲ್ಲೇ ಅವ್ರ ಜೀವನ ಸಾಗೋಗಿರ್ತದೆ. ಅವ್ರಿಗೆ ಯಾವುದೇ ಇಂಥ ಅವಕಾಶ ಇರೋದಿಲ್ಲ. ಬರೀ ಕ್ರೀಡೆ ಮಾಡೋರು, ರಾಜಕೀಯ ಮಾಡೋರಿಗೆ ಮತ್ತು ಮೆರವಣಿಗೆ ಮಾಡೋರಿಗೆ ಬರೀ ಬಂದೋಬಸ್ತ್ ಕೊಡೋದೇ ಆಗಿರ್ತದೆ. ಅವ್ರಿಗಾಗಿ ಇಂಥ ಕಾರ್ಯಕ್ರಮ ಮಾಡಿರೋದು ಭಾಳ ಒಳ್ಳೆಯದು ಮತ್ತು ಅವ್ರ ಕುಟುಂಬದವರು ಕೂಡ ಇದನ್ನು ಸವಿಯೋಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ತುಂಬ ಖುಷಿ ಆಗ್ತದೆ. ಎಲ್ಲರೂ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಒಂದು ಪ್ರಥಮ ಬಹುಮಾನ ಗಳಿಸ್ತೀನಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಆಟ ಆಡಬೇಕು ಅಂತ ಎಲ್ಲರೂ ಹೇಳ್ತೀನಿ. ಬಂಟ್ವಾಳ ಉಪವಿಭಾಗದ ಎಎಸ್ಪಿ ರಾಹುಲ್ ಕುಮಾರ್, ವೃತ್ತ ನಿರೀಕ್ಷಕ ಕೆಯು ಬೆಳ್ಳಿಯಪ್ಪ, ನಗರ ಠಾಣಾ ಎಸ್ಐ ನಂದಕುಮಾರ್, ಗ್ರಾಮಾಂತರ ಠಾಣಾ ಎಸ್ಐ ರಕ್ಷಿತ್ ಏಕೆ, ಸಂಚಾರಿ ಠಾಣಾ ಎಸ್ಐ ಚಂದ್ರಶೇಖರಯ್ಯ, ವಿಟ್ಲ ಠಾಣಾ ಎಸ್ಐ ಪ್ರಕಾಶ್ ದೇವಾಡಿಗ ಹಾಗೂ ಅಪರಾಧ ವಿಭಾಗದ ಎಸ್ಐ ಗಂಗಾಧರಪ್ಪ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಪೊಲೀಸ್ ಸಿಬ್ಬಂದಿಗಳು ಹಾಗೂ ಕುಟುಂಬ ವರ್ಗ ಕ್ರೀಡಾಕೂಟದಲ್ಲಿ ಸಡಗರದಿಂದ ಪಾಲ್ಗೊಂಡರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಟೋ ರಿಕ್ಷಾ ಪ್ರಯಾಣ ದರ ಪರಿಷ್ಕರಣೆ ಒತ್ತಾಯಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಆಟೋ ರಿಕ್ಷಾ ಚಾಲಕರ ಹಾಗೂ ಹೋರಾಟ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಸ್ತುತ ಇರುವ ಆಟೋ ರಿಕ್ಷಾ ಪ್ರಯಾಣ ದರವನ್ನು ಪರಿಷ್ಕರಣೆ ಮಾಡಬೇಕು ಎಂದು ಒತ್ತಾಯಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಆಟೋ ರಿಕ್ಷಾ ಚಾಲಕರ ಹೋರಾಟ ಸಮಿತಿಯು 24 ಗಂಟೆಗಳ ನಿರಂತರ ಆಟೋ ರಿಕ್ಷಾ ಬಂದ್ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿತು. ಈ ವೇಳೆ ಪ್ರತಿಭಟನಾ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಹೋರಾಟ ಸಮಿತಿ ಮುಖಂಡ ಸುನಿಲ್ ಕುಮಾರ್ ಬಜಾಲ್, ಪೆಟ್ರೋಲ್ ಬೆಲೆ ಕಡಿಮೆಯಾಗಿದೆ ಎಂಬ ನೆಪವೊಡ್ಡಿ ಜಿಲ್ಲಾಡಳಿತವು ಆಟೋ ದರವನ್ನು ಇಳಿಕೆ ಮಾಡಿದ್ದು, ಇದೀಗ ಪೆಟ್ರೋಲ್ ಬೆಲೆ ಏರಿಕೆಯಾಗಿದ್ದರೂ ದರ ಪರಿಷ್ಕರಣೆ ನಡೆಸಿಲ್ಲ. ಆಟೋ ಚಾಲಕರಿಗೆ ಬಾಡಿಗೆ ಹೊರತುಪಡಿಸಿದರೆ ಬೇರೆ ಯಾವುದೇ ಆದಾಯಗಳಿಲ್ಲ. ಸರ್ಕಾರದಿಂದ ಯಾವುದೇ ಮೂಲಭೂತ ಸೌಕರ್ಯಗಳು ದೊರೆಯುತ್ತಿಲ್ಲ. ಜಿಲ್ಲಾಡಳಿತ ಶೀಘ್ರವೇ ಆಟೋ ದರ ಪರಿಶೀಲನೆ ನಡೆಸಬೇಕು. ದರ ಪರಿಶೀಲನೆ ನಡೆಸುವವರೆಗೂ ನಿರಂತರ ಪ್ರತಿಭಟನೆಯನ್ನು ನಡೆಸುತ್ತೇವೆ ಎಂದು ಅವರು ಎಚ್ಚರಿಸಿದರು. ಆ ಒಂದು ಬೇಡಿಕೆನ ತೀರ್ಥ ಐಕ್ಲಂ ಇನಿ ಅಕುಲು ಬಗ್ಗಿಚೇರು ಬಂದಾಗ ಒಲ್ಪ ಮಾತ ರಿಕ್ಷಾ ಪಾರ್ಕ್ ಉಂಡ ಆಯಾಯ ರಿಕ್ಷಾ ಪಾರ್ಕ್ ಅಲ್ಪನೆ ಎಂಗಳು ರಸ್ತೆ ತಡೆ ಏಕಕಾಲಡೆ ರಸ್ತೆ ತಡೆ ಚಳವಳಿ ಮಲ್ಪ ಹಾಗೆ ಒಂದು ಕಡೆ ಮಾಡ್ಕೊಂಡ ಹೊರಾಣೆ ಮತ್ತು ಪೊಲೀಸ್ ತೆಗೆದುಕೊಂಡು ಎಂಗಳ ಕುಡ್ಲಾಡಿ ಏತ ರಿಕ್ಷಾ ಪಾರ್ಕೊಂಡು ಅಲ್ಪ ಅಲ್ಪ ರಿಕ್ಷಾ ಎಂಗ್ ರಸ್ತೆ ತಡೆ ಮಲ್ಪ ಬರಡು ಪೊಲೀಸ್ ಏತ ಪೊಲೀಸ್ ಬರ್ಕೊಂಡು ಬರಡು ನಾಲ್ಕು ನೈಟ್ಲ ಎಂಗುಲು ಮಾತಾ ಕಡೆಟ್ಲ ಏಕಕಾಲಡೆ ಎಂಗುಳು ರಸ್ತೆ ತಡೆ ಮಲ್ಪ ಈ ನಮೂನೆ ಜಿಲ್ಲಾಡಳಿತಗೆ ಬೆಚ್ಚ ಮುಟ್ಟವರಂಜಿನ ಕಾರ್ಯಕ್ರಮ ಎಂಕ್ಲೆಗೆ ದಾನ ತೀರುಜಿನಂತೆ ರಿಕ್ಷಾ ಚಾಲಕರ ಮನಸ್ಸು ಮಾಡ್ಕೊಂಡ ವಾನಮನದ ತೀಕ್ಷ್ಣ ಹೋರಾಟಗಳ ತಯಾರಿ ಬಂದಿದ್ದೇನೆ. ಇನಿತ ಹೋರಾಟನೆ ತೋಜ್ಪಾದು ಕೊಟ್ಟು ಒಂಜೆ ರಿಕ್ಷಾ ಇನಿ ಜೈದಿಜಿ ಬಂದಾಗ ಹೋರಾಟ ಸಮಿತಿದ ತಾಕತ್ತನೆ ಜಿಲ್ಲಾಡಳಿತ ಅರ್ಥ ಮಲ್ಪಡ ಇನ್ನು ಬಂದಿದೆ. ಅವರ ಈ ಒಂಜಿ ತೀಕ್ಷ್ಣವಾಯಿನ ಹೋರಾಟ ಬರ್ಪಿನ ದಿನಕ್ಕೆ ನಡಬರುಂಡು ಜಿಲ್ಲಾಡಳಿತ ಅವಕಾಶ ಕೊರಂದೆ ಒಂದು ಎಡ್ಡೆ ರೀತಿ ಮಾತುಕತೆ ಮಧ್ಯದೆ ಈ ಒಂಜಿ ದುಂಬುದ ರೇಟ್ 25 ರೂಪಾಯಿಲ 14 ರೂಪಾಯಿಲ ಕೊರಡು ಬಂದು ಎಂಕುಲೇನಿ ವಿನಂತಿ ಮಾಡ್ತಂದಿಲ್ಲ. ಅವರ ಈ ಹೋರಾಟದ ಭಾಗವಹಿಸಿನ ಪ್ರತಿ ಒಂದು ರಿಕ್ಷಾ ಚಾಲಕ ಬಂಧುಗಳ ನಮರ ಯಾನ ಅಭಿನಂದಿಸ ಸಲ್ಲಿಸಾದೆ ಎಂಕ್ಲೆಗೆ 25 ರೂಪಾಯಿ ತಿಕ್ಕು ನಡಮುಟ್ಟ ನಮ್ಮ ಹೋರಾಟ ಮುಂದುವರೆದು ಆವತ್ತೆ 25 ರೂಪಾಯಿ ತಿಕ್ಕು ನಡಮುಟ್ಟ ನಮ್ಮ ಹೋರಾಟ ಖಂಡಿತವಾದ 25 ರೂಪಾಯಿ ತಿಕ್ಕು ನಡಮುಟ್ಟ ನಮ್ಮ ಹೋರಾಟಗೆ ಹೋರಾಟ ಸಮಿತಿ ಒಟ್ಟಿಗೆ ನಮ್ಮ ಪತ್ತಪ್ಪೆ ಜೋಕುಲು ಒಂಜಪ್ಪೆ ಜೋಕುಲ್ಲಕ ಇದ್ದಿದೆ ನಮ್ಮ ಮಾತ ಭೇದ ಭಾವಲ್ಲ ಪರಿಗಿದೆ. ಹೋರಾಟ ಸಮಿತಿಯ ಪದಾಧಿಕಾರಿಗಳಾದ ಯಾದವ ಮರೋಳಿ, ಯೋಗೇಂದ್ರ ಕೆ, ಲೋಕೇಶ್ ಶೆಟ್ಟಿ, ಸಂದೀಪ್ ಬಾಬುಗುಡ್ಡ ಸೇರಿದಂತೆ ನೂರಾರು ಆಟೋ ಚಾಲಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.
ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ವತಿಯಿಂದ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ನವೆಂಬರ್ 14 ಮತ್ತು 15ರಂದು ಪಿಲಿಕುಳ ನಿಸರ್ಗಧಾಮದಲ್ಲಿ ಪಿಲಿಕುಳ ಮಕ್ಕಳ ಹಬ್ಬವನ್ನು ಆಯೋಜಿಸಲಾಗಿದೆ. ಮಕ್ಕಳ ದಿನಾಚರಣೆಯ ಪ್ರಯುಕ್ತ ನವೆಂಬರ್ 14 ಮತ್ತು 15ರಂದು ಪಿಲಿಕುಳ ನಿಸರ್ಗಧಾಮದಲ್ಲಿ ಪಿಲಿಕುಳ ಮಕ್ಕಳ ಹಬ್ಬ ಎನ್ನುವ ವಿನೂತನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ವತಿಯಿಂದ ಕಾರ್ಯಕ್ರಮ ನಡೆಯಲಿದ್ದು, ಕಾರ್ಯಕ್ರಮದ ಪೂರ್ವಭಾವಿ ಸಭೆಯು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಎಬಿ ಇಬ್ರಾಹಿಂ, ಕಾರ್ಯಕ್ರಮವು ಬೆಳಿಗ್ಗೆ 11 ಗಂಟೆಗೆ ಮಕ್ಕಳ ಮೂಲಕವೇ ಉದ್ಘಾಟನೆಗೊಳ್ಳಲಿದೆ. ಮಕ್ಕಳಿಗಾಗಿ ವಿವಿಧ ಕಾರ್ಯಕ್ರಮಗಳು, ಸ್ಪರ್ಧಾಕೂಟಗಳನ್ನು ಆಯೋಜಿಸಲಾಗಿದೆ. ತಾರಾಮಂಡಲ, 3D ಪ್ರದರ್ಶನ, ಮಿಮಿಕ್ರಿ, ಮ್ಯಾಜಿಕ್ ಶೋ, ಕಾಮಿಡಿ ಸರ್ಕಲ್, ರಸಪ್ರಶ್ನೆ, ಬೀದಿ ನಾಟಕ, ಮೈಮ್ ಶೋ, ಮೋನೋ ಆ್ಯಕ್ಟಿಂಗ್ ಇತ್ಯಾದಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಜೊತೆಗೆ ನಿಧಿಶೋಧ, ರೋಬೋಟಿಕ್ಸ್ ಮತ್ತು ಆನಿಮೇಷನ್, ಮುಖವಾಡ ಮತ್ತು ಗಾಳಿಪಟ ತಯಾರಿ ಇತ್ಯಾದಿ ಪ್ರಾತ್ಯಕ್ಷಿಕೆಗಳನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಎಲ್ಲದರಲ್ಲೂ ಕೂಡ ಇದರಲ್ಲಿ ಟಾಯ್ಲೆಟ್ ಎಲ್ಲಿದೆ, ಕುಡಿಯೋ ನೀರಿನ ವ್ಯವಸ್ಥೆಯಲ್ಲಿದೆ, ಏನೇನಿದೆ ಅಂತ ಹೇಳೋದು. ಸೊ ಫಸ್ಟ್ ರಿಕ್ವೆಸ್ಟ್ ಆಲ್ ದಿ ಸ್ಟೂಡೆಂಟ್ಸ್ ಆ್ಯಂಡ್ ದೇರ್ ಸ್ಕೂಲ್ಸ್ ಆ್ಯಂಡ್ ದೇರ್ ಮ್ಯಾನೇಜ್ಮೆಂಟ್ to go through the download it from the net, see that they are getting this copy. And education department ಇಂದ ಅವರೊಂದು ಈ ಮಾಹಿತಿಯನ್ನು ಅವರಲ್ಲಿ ಕೊಡ್ತಾರೆ. ಆದರೂ ಕೂಡ ಯಾರಿಗೆ ಇನ್ನೂ ಆಸಕ್ತಿ ಇರುವಂಥ ಸಾರ್ವಜನಿಕರಾಗಲಿ ಇನ್ನೊಬ್ಬರಾಗಲಿ ಅಲ್ಲಿ ಏನೇನು ಕಾರ್ಯಕ್ರಮ ಇದೆ, ಎಲ್ಲಿದೆ, ಯಾಕೆಂದರೆ ಹೋದ ನಂತರ ನಾನು ಅದು ನೋಡಿಲ್ಲ, ನನಗೆ ಬಾಳೆಹಣ್ಣು ನೋಡಿಲ್ಲ, ಇಲ್ಲದ್ರೆ ನನಗೆ ಕಡಲೆಕಾಯಿ ನೋಡಿಲ್ಲ, ಇಲ್ಲದ್ರೆ ನನಗೆ ಚಾಕ್ಲೇಟ್ ಸಿಕ್ಕಿಲ್ಲ ಅಥವಾ ಇನ್ನೊಂದು ಸಿಕ್ಕಿಲ್ಲ ಅಂತ ಹೇಳ್ಬೋದಿಲ್ಲ. ಆಗ depending upon their interest, they can visit to that location first. That is the main facility we have created like this. One is regarding the bus, next is the student proper ಆಗಿರುವಂಥ ಡೈರೆಕ್ಷನ್. ಇನ್ನೊಂದು ಈ ಮಾಹಿತಿಯನ್ನು ನಾವು ಅಲ್ಲಿ ಎಂಟ್ರನ್ಸ್ ಬೇರೆ ಬೇರೆ ಲೊಕೇಶನ್ನಲ್ಲಿ ಅಲ್ಲಿ ದೊಡ್ಡ ಇದರಲ್ಲಿ ಫ್ಲಕ್ಸ್ನಲ್ಲಿ ಡಿಸ್ಪ್ಲೇ ಮಾಡ್ತೀವಿ. Because when the gathering is huge, the student community should not be long. And 30,000 ಮಂದಿ ಝೂವಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ಝೂವಿನಲ್ಲಿ ಫೆಸಿಲಿಟಿ ಇರೋಲ್ಲ, ಅಥವಾ 30,000 ಮಂದಿ ನಾವು ಮಂಡಕ್ಲೆ ಏನಲ್ಲಿ ಆಟ ಆಡ್ತಾ ಇದ್ರೆ ಅಲ್ಲಿ ಆಗಲ್ಲ. ಪ್ರೆಸಿಡೆಂಟ್ ನಾವು ಆಗ್ತಾ ಇದ್ದಲ್ಲ, ನಾವು ಫೋಟೋ ತೆಗಿಲಿಕ್ಕೆ 15 ಲೊಕೇಶನ್ ಐಕಾನಿಕ್ ಲೊಕೇಶನ್ ನಾವು ಸೆಟ್ ಮಾಡಿದ್ವಿ. ಎಲ್ಲರೂ ಫೋಟೋ ತೆಗಿಲಿಕ್ಕೆ ಹೊರಟ್ರೆ ಅದ. ಸೊ ದಟ್ one student, apart from the free will and watching them, they can interact or play with that one of them. Not all. So that let the parity be there for all the students, all those who have been coming. Otherwise, ಎಲ್ಲ ಒಬ್ಬರೇ ಮಾಡಲಿಕ್ಕೆ ಹೊರಟ್ರೆ sometime ಸ್ವಲ್ಪ physically strong image getting to the all. So physically weak ಇದ್ದವಾಗ you will be deprived of everything. ಸಭೆಯಲ್ಲಿ ಪಿಲಿಕುಳ ನಿಸರ್ಗಧಾಮದ ಯೋಜನಾ ಅಭಿಯಂತರ ಜಗದೀಶ್, ಪ್ರಧಾನ ವಿಜ್ಞಾನಿ ಡಾಕ್ಟರ್ ಸೂರ್ಯಪ್ರಕಾಶ್ ಶಣೈ ಉಪಸ್ಥಿತರಿದ್ದರು. ನವೀಕರಣಗೊಳ್ಳಲಿರುವ ಬಂಟ್ವಾಳ ಬಾಳ್ತಿಲ ಗ್ರಾಮದ ಕುದ್ರೆಬೆಟ್ಟು ದರ್ಕಾಸು ಬಿಆರ್ ನಗರ ರಸ್ತೆ ಕಾಂಕ್ರೀಟೀಕರಣ ಕಾಮಗಾರಿಗೆ ಬಿಜೆಪಿ ಮುಖಂಡ ರಾಜೇಶ್ ನಾಯ್ಕ್ ಉಳಿಪಾಡಿ ಗುತ್ತು ಶಂಕುಸ್ಥಾಪನೆ ನೆರವೇರಿಸಿದರು. ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ 5 ಲಕ್ಷ ಅನುದಾನದಲ್ಲಿ ಮಾಣಿ ಜಿಲ್ಲಾ ಪಂಚಾಯತ್ ಸದಸ್ಯ ಆರ್ ಚಿನ್ನಪ್ಪ ಕೋಟ್ಯಾನ್ ಅವರ 2 ಲಕ್ಷ ಅನುದಾನದಲ್ಲಿ ಬಾಳ್ತಿಲ ಗ್ರಾಮದ ಕುದುರೆಬೆಟ್ಟು ದರ್ಖಾಸ್ತು ಬಿಆರ್ ನಗರ ರಸ್ತೆಯ ಕಾಂಕ್ರೀಟೀಕರಣ ಕಾಮಗಾರಿಗೆ ಬಿಜೆಪಿ ಮುಖಂಡ ಉಳಿಪಾಡಿ ಗುತ್ತು ರಾಜೇಶ್ ನಾಯ್ಕ್ ಗುದ್ದಲಿ ಪೂಜೆ ನೆರವೇರಿಸಿದರು. ಮಾಜಿ ಶಾಸಕ ಪದ್ಮನಾಭ ಕೊಟ್ಟಾರಿ, ಜಿಲ್ಲಾ ಪಂಚಾಯತ್ ಸದಸ್ಯ ಆರ್ ಚೆನ್ನಪ್ಪ ಕೋಟ್ಯಾನ್, ತಾಲೂಕ್ ಪಂಚಾಯತ್ ಸದಸ್ಯ ದಿನೇಶ್ ಅಮಟೂರು, ಗ್ರಾಮ ಪಂಚಾಯತ್ ಅಧ್ಯಕ್ಷ ವಿಠಲ್ ನಾಯ್ಕ್, ಉಪಾಧ್ಯಕ್ಷೆ ಪೂರ್ಣಿಮಾ, ಗ್ರಾಮ ಸಮಿತಿ ಅಧ್ಯಕ್ಷ ಲೋಕಾನಂದ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುಂದರ್ ಸಾಲ್ಯಾನ್, ಹಿಂದುಳಿದ ವರ್ಗದ ಅಧ್ಯಕ್ಷ ಬಿಕೆ ಅಣ್ಣಿ ಪೂಜಾರಿ, ಗ್ರಾಮ ಪಂಚಾಯತ್ ಸದಸ್ಯರಾದ ಆನಂದ್ ಶೆಟ್ಟಿ, ಹಿರಣ್ಮಯ್, ನೇತ್ರಾವತಿ, ಜಯರಾಮ್ ಕುಲಾಲ್, ಲಕ್ಷ್ಮೀ ಗೋಪಾಲಾಚಾರ್ಯ, ವೆಂಕಟರಾಯ ಪ್ರಭು, ಪುಷ್ಪ ಬಿ ಶೆಟ್ಟಿ, ಗುಲಾಬಿ ಮತ್ತು ಕೃಷ್ಣ ಐತಾಳ್, ಪವನ್ ಕುಮಾರ್, ವಜ್ರನಾಥ ಮತ್ತು ಊರಿನ ಪ್ರಮುಖರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ವತಿಯಿಂದ ಟಿಪ್ಪು ಜನ್ಮ ದಿನಾಚರಣೆ. ಟಿಪ್ಪು ಬ್ರಿಟಿಷರ ವಿರುದ್ಧ ಹೋರಾಡಿದ ಅಪ್ರತಿಮ ವೀರ. ಜಿಲ್ಲಾ ಉಸ್ತುವಾರಿ ಸಚಿವ ರಮಾನಾಥ್ ರೈ ಹೇಳಿಕೆ. ಬಿಹಾರ ಚುನಾವಣಾ ಫಲಿತಾಂಶ ಎಲ್ಲ ಪಕ್ಷಗಳಿಗೆ ಪಾಠ. ಕಾಂಗ್ರೆಸ್ ಮುಖಂಡ ಜನಾರ್ದನ ಪೂಜಾರಿ ಟಾಂಗ್. ಮಂಗಳೂರಿನಲ್ಲಿ ದೀಪಾವಳಿ ಹಬ್ಬ ಆಚರಣೆ. ದೀಪಾವಳಿಯು ಸಾಮರಸ್ಯದ ಬೆಳಕನ್ನು ಪಸರಿಸಲಿ. ಕಾರ್ಯಕ್ರಮದಲ್ಲಿ ಶಾಸಕ ಜೆಆರ್ ಲೋಬೋ ಆಶಯ. ಇದು ಈವರೆಗಿನ ಸುದ್ದಿ. ಮುಂದಿನ NMC ವಾರ್ತೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.